ಕಾಂಕ್ರೀಟ್ ಕಾಡಲ್ಲ ಇರೋದು, ಹೀಗಾಗಿ. ಮಾತರ್ಮೇ ಮಾತರಿಶ್ವನ್ನ ಪಿತರತುಲ ಗುರೋ ಭ್ರಾತರಿಷ್ಟಾಪ್ತ ಬಂಧೋ ಸ್ವಾಮಿನ್ ಸರ್ವಾಂತರಾತ್ಮನ್ನ ಜರ ಜರಯಿತರ್ಜನ್ಮ ಮೃತ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ನೂರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ಸದ್ಗುಣಗಣ ಬೃಹತೀಂ ಶಾಶ್ವತೀಮಾಶು ದೇವ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಗ್ರಂಥಮುದೀರಯೇ. ವಿಜಾನತಾಂ ಅವಿತ್ತಸ್ಯ ಮಧ್ವಸ್ಯ ಜಗತಿ ಗುರೋಃ ಪೂರ್ವಾಚಾರ್ಯ ಮಹಿಷ್ಠಾನಾಮಿಯಂ ಪ್ರಣತಿ ಮಾಲಿಕಾಂ ಪೂರ್ಣಜ್ಞಾನಾಯ ವಿದ್ಮಹೇ ಪೂರ್ಣಾನಂದಾಯ ಧೀಮಹಿ ತನ್ನೋ ವ್ಯಾಸ ಪ್ರಚೋದಯಾತ್. ಸೂಕ್ತಿರತ್ನಾಕರೇ ರಮ್ಯೇ ಮೂಲ ರಾಮಾಯಣಾರ್ಣವೇ ವಿಹರಂತೋ ಮಹೀಯಾಂಸ ಪ್ರೀಯಂತಾಂ ಗುರವೋ ಮಮ ವಾಲ್ಮೀಕೇರ್ಗೌಃ ಪುನೀಯಾನ್ನೋ ಮಹೀಧರ ಪದಾಶ್ರಯಾ ಯತ್ಕಾವ್ಯಮುಪಜೀವಂತಿ ಕವಯಸ್ತರಣಕಾಯಿವಾ. ನಿನ್ನೆ ವಿಭೀಷಣನಿಗೂ ಇಂದ್ರಜಿತುವಿಗೂ ನಡೆದ ಗಲಾಟೆಯನ್ನು ನೋಡಿದೆವು. ಅವನು ಪೂರ್ಣವಾಗಿ ಅನ್ಯಾಯ ಮಾಡ್ತಾ ಇದ್ದೀನಿ ನೀನು ಅಂತ ಚಿಕ್ಕಪ್ಪನ ಮೇಲೆ ಆಕ್ಷೇಪ ಮಾಡಿದ. ಏನೇ ತಪ್ಪು ಮಾಡಿದರೂ ನಿನ್ನವರನ್ನ ನೀನು ಒಪ್ಪಿಟ್ಟುಕೊಂಡು ಬರಬೇಕೇ ವಿನಃ ಶತ್ರು ಪಕ್ಷದಲ್ಲಿ ಸೇರಬಾರದು ಅಂದ. ಆಗ ವಿಭೀಷಣ ಹೇಳಿದ, ನನ್ನ ಸ್ವಭಾವ ನಿನಗೆ ಗೊತ್ತಿದೆ, ಚಿಕ್ಕಂದಿನಿಂದ ನೋಡಿದ್ದಿ. ತನ್ಮೇ ಶೀಲಂ ಅರಾಕ್ಷಸಂ, ನಾನು ರಾಕ್ಷಸ ಅಲ್ಲ ಸ್ವಭಾವತಃ. ಆ ಕಾರಣದಿಂದ ಮೊದಲಿಂದ ಹೇಳ್ತಾ ಇದ್ದೆ, ಪರಸ್ವಹರಣ ಮಾಡಬೇಡ, ಪರದಾರ ದರ್ಶನ, ಬೇರೆಯವರ ಹೆಂಡಿರನ್ನ ತಡುವುದು ಮಾಡಬೇಡ, ವೈರ ಸುಮ್ಮನೆ ಅನವಶ್ಯಕವಾದ ಸಿಟ್ಟು ಮಾಡಬೇಡ ಅಂತ ಹೇಳ್ತಾ ಇದ್ದೆ. ಅದಕ್ಕಿಂತ ಸ್ವಜನದ್ರೋಹ ಅಂತ ನಿನಗನ್ಸಿದ್ರೂ ಉತ್ತಮ ಅಂತ ಹೇಳದ. ಹೀಗೆ ಅವರ ವಾದ ಮೊದಲಾದವುಗಳಾಗಿ ಕಡೆಗೆ ನೀನು ಸಾಯೋದಷ್ಟೇ, ಇಬ್ಬರಲ್ಲಿ ಯಾರೋ ಒಬ್ರು ಸಾಯಲೇಬೇಕು, ನೀನು ಸಾಯೋದು ಖಚಿತ ಅಂತ ಹೇಳಿ ವಿಭೀಷಣ ಅಂದ. ಬಹಳಷ್ಟು ಜನ ಕನ್ನಡ ಸಾಹಿತ್ಯ ನೋಡಿದವರು, ಕನ್ನಡ ಸಾಹಿತ್ಯದಲ್ಲಿ ಬಂಡಾಯ ಸಾಹಿತ್ಯ ಅಂತ ಒಂದುಂಟು, ಅವರು ವಿಭೀಷಣನನ್ನು ಬೈತಾರೆ. ವಿಭೀಷಣ ಏನು ಮಾಡಿದ? ಸ್ವಜನದ್ರೋಹ ಮಾಡಿದ ಅಂತ. ಸ್ವಜನದ್ರೋಹ ಅಂತ ಏನು ಅನ್ಸಲ್ಲ. ಮತ್ತೆ ಯಾವುದೇ ಆಗಲಿ ವಿಪರೀತ ಉತ್ಕಟಾವಸ್ಥೆಗೆ ಹೋದಾಗ ಅವರು ಒಳಗಡೆಯಿಂದಲೇ ವಿರೋಧ ಬರಬೇಕು, ಬರುತ್ತೆ. ಹೇಗೆ ಹಿರಣ್ಯಕಶಿಪು 5 ಕೋಟಿ ವರ್ಷ ರಾಜ್ಯಭಾರ ಮಾಡಿದ. ಈ 5 ಕೋಟಿ ವರ್ಷ ರಾಜ್ಯಭಾರ ಮಾಡಿದ ಅಂತನ್ನೋದು ನಮಗೆ ಸಿಗೋದು ಮಹಾಭಾರತ ಸಭಾಪರ್ವದಲ್ಲಿ. ಅವನ ಒಳಗಡೆಯಿಂದ ಪ್ರಹ್ಲಾದ ಎದ್ದು ಬಂದ, ಅಲ್ಲಿಂದಲೇ. ಸೊ ಈಗಲೂ ಕೂಡ ಎಕ್ಸ್ ಮುಸ್ಲಿಂ ಮೂವ್ಮೆಂಟ್ ಅಲ್ಲಿಂದಲೇ ಹೊರಗಡೆ ಬಂದಿರೋದು. ಅಂದ್ರೆ ಯಾರು ಅತಿರೇಕ ಮಾಡ್ತಾರೆ ಅವಾಗ ಅಲ್ಲಿಂದಲೇ ಬರುತ್ತೆ ಅಂತ. ಅದರಿಂದಾಗಿ ಇದೆಲ್ಲ ನಮಗೆ ಕಂಡಿದೆ. ಹೀಗೆ ಕಂಡಿದೆ. ಆದ್ದರಿಂದ ಆ ಲಂಕೆಯಿಂದಲೇ ಒಂದು ವಿರೋಧದ ಸುಳಿವು ಬಂತು, ಅದು ವಿಭೀಷಣ ಅನ್ನೋದನ್ನು ನಾವು ಈ ಸಮಯದಲ್ಲಿ ಗಮನ ಇಟ್ಟುಕೊಂಡು ಮುಂದಿನ 88ನೆಯ ಸರ್ಗದ ಕಡೆಗೆ ನಾವು ಹೋಗಬೇಕು. ವಿಭೀಷಣವಚ ಶ್ರುತ್ವಾ, ವಿಭೀಷಣನ ಮಾತನ್ನ ಕೇಳಿ ಬಹಳ ಉಗ್ರವಾಗಿ ಮಾತನಾಡಿದ. ಏನು ಮಾತನಾಡಿದ ಅಂತ ಹೇಳಲಿಲ್ಲ, ಅಷ್ಟು ಅಶ್ಲೀಲ ಶಬ್ದ ಇತ್ತೋ ಏನೋ. ಕತ್ತಿಯನ್ನ ಹಿರಿದು ಕಾಲಾಶ್ವಯುಕ್ತೆ ಮಹತಿ ಸ್ಥಿತ ಕಾಲಾಂತಕೋಪಮಃ, ಕಪ್ಪು ಬಣ್ಣದ ಕುದುರೆ ಇರುವ ರಥವನ್ನ ಏರಿದ. ಅವನು ಯಾವತ್ತೂ ಅಷ್ಟೇ, ಕಪ್ಪು ಬಣ್ಣದ ಮೇಕೆಯನ್ನು ಬಲಿ ಕೊಟ್ಟಿದ್ದ, ಕಪ್ಪು ಬಣ್ಣದ ವಸ್ತ್ರವನ್ನು ಉಟ್ಟು ಯಾಗ ಮಾಡಿದ್ದ. ಎಲ್ಲವೂ ಕಪ್ಪು. ತಾಮಸ ಅಂತ ಯಾವುದನ್ನು ಹೇಳ್ತಾರೆ, ಯಾವುದನ್ನ ವಾಮ ಆಚಾರ ಅಂತ ಹೇಳ್ತಾರೆ,
ಅದನ್ನೆಲ್ಲವನ್ನ ಅವನ ಹೊತ್ತು ಮಾಡಿದ. ವನ್ನಹೌ ವೈಭೀತ ಕೆದ್ಮವಾನ್ ಅಂತ ಹೇಳುತ್ತಾರೆ. ಅದೆಲ್ಲ ಇದರಿಂದ ಮಾಡಬೇಡಿ ಅಂತ ಯಾವುದಿತ್ತಲ್ಲ ಅದನ್ನೆಲ್ಲ ಮಾಡಿದ. ದೊಡ್ಡ ಬಿಲ್ಲನ್ನ ಹಿಡಿದು ಯುದ್ಧಕ್ಕೆ ಅಂತ ಬಂದ. ಹನುಮತ್ ಪೃಷ್ಠಮಾರೂಢ ಉದಯಸ್ತರ ವಿಪ್ರಭಂ ವಾಚೈನಂ ಸುತಂ ರಬ್ಧ ಸೌಮಿತ್ರಿಂ ಸವಿಭೀಷಣಂ. ಹನುಮಂತ ಬೆಂಗಾವಲಿಗೆ ಇದ್ದ. ಲಕ್ಷ್ಮಣನಿಗೆ ಅವನು ಹೇಳಿದ, ಇವತ್ತು ನೋಡು ನನ್ನ ಬಾಣಗಳು ನಿನ್ನನ್ನು ನಾಶ ಮಾಡುತ್ತವೆ ಅಂತ ಹೇಳಿದ. ಯುದ್ಧದಲ್ಲಿ ಅದು ಅತ್ಯಂತ ಸಹಜ. ನಾನು ನಿನ್ನನ್ನು ಕೊಲ್ತೇನೆ ಅಂತ ಹೇಳಲೇಬೇಕು. ನಾನು ನಿನ್ನ ಕೊಲ್ತೇನೆ ಅಂತ ಹೇಳದೇ ಇದ್ರೆ, ಆ ಕರೇಜ್ ಇಲ್ಲದೆ ಹೋದ್ರೆ ಯುದ್ಧವೇ ಮಾಡ್ಲಿಕ್ಕೆ ಬರಲ್ಲ. ಅದರಿಂದಾಗಿ ಅದು ಅತ್ಯಂತ ಸಹಜವಾದ ಮಾತು, ವಿರೋಚಿತವಾದದ್ದು ಅಂತ ಹೇಳ್ತಾರೆ. ರಾತ್ರಿ ಯುದ್ಧೇ ತದಾ ಪೂರ್ವಂ ವಜ್ರಾಶನಿ ಸಮೈಶ್ಚರೈ ಶಾಯಿತೌ ತೌ ಮಯಾ ಭೂಯೋ ವಿಸಂಜ್ಞೌತ ಪುರಸ್ಸರವು. ಅವತ್ತೊಂದು ದಿನ ನೆನಪಿಸಿಕೊಳ್ಳಿ, ರಾತ್ರಿ ಯುದ್ಧದಲ್ಲಿ ನೀವಿಬ್ರೂ ಕೂಡ ಅರಿವು ಕಳ್ಕೊಂಡು ಮಲಗಿದ್ರಿ, ಅಣ್ಣ ತಮ್ಮಂದ್ರು ಅಂದ. ಆದರೆ ಇವತ್ತು ರಾತ್ರಿ ಯುದ್ಧ ಅಲ್ವಲ್ಲ. ಸ್ತುತಿರ್ನತೆ ಅಸ್ತಿ ವಾ ಮನ್ಯೇ ವ್ಯಕ್ತಂ ಯಾತೋ ಯಮಕ್ಷಯಂ ಆಶೀವಿಷ ಸಮಂ ಕ್ರುದ್ಧಂ ಯನ್ಮಾಂ ಉಪಸ್ಥಿತಃ. ನೀನು ನನ್ನ ಬಳಿ ಯುದ್ಧಕ್ಕೆ ಬಂದಿದ್ದಿ ಅನ್ನೋದು ಸ್ತೋತ್ರ ಏನೂ ಅಲ್ಲ ನಿನ್ನ ಪಾಲಿಗೆ, ಅವಿವೇಕ ಅಂತ, ಸಾಹಸ, ದುಡುಕುತನ. ನನ್ನ ಮೇಲೆ ಯುದ್ಧಕ್ಕೆ ಬಂದಿದ್ದೀಯಲ್ಲ, ಇದನ್ನ ಕೇಳಿ ಅಭೀತವದನ ಕ್ರುದ್ಧ ಸೌಮಿತ್ರಿ ವಾಕ್ಯಮಬ್ರವೀತ್. ಅವನು ಏನು ಭಯ ಆಗಲಿಲ್ಲ. ಅವನು ಹೇಳಿದ, ಉಕ್ತಶ್ಚ ದುರ್ಗಮ ಕಾರ್ಯ ಕಾರ್ಯಾಣಾಂ ರಾಕ್ಷಸತ್ವಯ ಕಾರ್ಯಾಣಾಂ ಕರ್ಮಣಾಂ ಪಾರಂ ಯೋಗಚ್ಛತಿ ಸ ಬುದ್ಧಿಮಾನ್. ನಿನ್ನನ್ನು ಕೊಲ್ಲೋದು ಅಶಕ್ಯ ಅನ್ನೋದೇನೋ ಕರೆಕ್ಟು, ಆದರೆ ಯಾರಾದ್ರೊಬ್ಬ ಅಶಕ್ಯವಾದದ್ದನ್ನು ಮಾಡಲೇಬೇಕು. ಯಾರು ಮಾಡದೆ ಹೇಗಿರೋದು? ಸತ್ವಮರ್ಥಸ್ಯ ಹೀನಾರ್ಥೋ ದುರವಾಪಸ್ಯ ಕೇನಚಿತ್ ವಾಚಾ ವ್ಯಾಹೃತ್ಯ ಜಾನೀಚೆ ಕೃತಾರ್ಥೋಸ್ಮೀತಿ ದುರ್ಮತೆ. ಈಗ ನೀನು ಏನೋ ಒಂದು ಕೆಲಸವನ್ನು ಮಾಡಬೇಕು ಅಂತ ಹೊರಟಿದ್ದಿ, ಆ ಕೆಲಸ ಆಗಲ್ಲ ಅಂತ ನಿನಗೆ ಗೊತ್ತಿದೆ. ಈಗ ಮಾತಿನಲ್ಲಿ ಆ ಕೆಲಸವನ್ನು ಪೂರೈಸಿದ್ದೆ, ಮಾಡಿಬಿಡ್ತೀನಿ ಅಂತ. ಅಂತರ್ಧಾನಗತೇನಾಜೌ ಯತ್ವಯಾಚರಿತಸ್ತದ ತಸ್ಕರಾಚರಿತೋ ಮಾರ್ಗೋ ನೈಷ ವೀರ ನಿಷೇವಿತಃ. ಹಿಂದೆ ನೀನು ಮಾಡಿದೆ ಹೌದು, ಯಾವುದು ರಾತ್ರಿ ಯುದ್ಧ ಅಂತ ನೀನೇ ಹೇಳಿದಿ. ತಸ್ಕರಾಚರಿತೋ ಮಾರ್ಗ, ಅದು ಕಳ್ಳರ ದಾರಿ. ಮಾರ್ಗೋ ನೈಷ ವೀರ ನಿಷೇವಿತಃ, ವೀರರು ಮಾಡುವ ದಾರಿಯೇ ಕದ್ದು ಹೊಡೆಯುವುದು, ಮುಚ್ಚಿಕೊಂಡು ಹೊಡೆಯುವುದು. ಅವತ್ತಿನ ಪರಿಭಾಷೆಯಲ್ಲಿ ಗೊತ್ತಿದ್ದು ಹೊಡಿಬೇಕು ಅಂತ. ಇವತ್ತು ನಾವು ಯಾರು ಹೊಡಿತೀವಿ ಅನ್ನೋ ಎಚ್ಚರವೇ ಇರಲ್ಲ. ಎಲ್ಲಿಯೋ ಒತ್ತು ಗುಂಡಿ ಒತ್ತಿದ್ರೆ ಎಲ್ಲಿಯೋ ಒತ್ತಿ ಬೀಳೋದು, ಅದನ್ನು ಡೆವಲಪ್ಮೆಂಟು ಅಂತ ಇವತ್ತು ಅನ್ಕೊಂಡಿದ್ದೀವಿ. ಆದರೆ ವಸ್ತುತಃ ನೋಡಿದ್ರೆ ಅದು ನೈತಿಕವಾದ ಅಧಪ್ಪತನ ಅಲ್ವೇ? ಅವನು ಯಾರೋ ಸಂಬಂಧವೇ ಇಲ್ಲ, ಅವನ ಅಪರಾಧ ಇರಲಿಕ್ಕಿಲ್ಲ, ಅವನ ಅಪರಾಧವೇ ಇಲ್ಲ, ಸತ್ತೋಗ್ತಾನೆ ನಮ್ಮ ಕೈನಲ್ಲಿ, ಅಥವಾ ಅವನ ಕೈನಲ್ಲಿ ನಾವು ಸಾಯ್ತೇವೆ. ಇದಕ್ಕಿಂತ ಭೀಕರವಾದ ಅನಾಗರಿಕತೆ ಬೇಕಾ? ಒಂದು ವಿಚಿತ್ರವಾದ ಘಟನೆ ಬಹಳ ಹಿಂದೆ ನಡೀತು ಅಂತ ಹೊರಡೋಟಸ್ ಅಂತ ಹೇಳಿ ಒಬ್ಬ ಗ್ರೀಕ್ ವೀರ ಹೇಳ್ತಾನೆ. ಕಥೆಯೇ ಬಹಳ ವಿಚಿತ್ರ. ಯಾರೋ ಒಬ್ಬ ರಾಜ ಯುದ್ಧರಂಗದಲ್ಲಿ ನಿಂತಿದ್ದ, ಎಲ್ಲರನ್ನ ಕೊಂದು ತನ್ನ ಗೆಲುವನ್ನ ಹೆಮ್ಮೆಯಿಂದ ಗಮನಿಸ್ತಾ ಸುತ್ತಲೂ ಬಿದ್ದಿರುವ ಸೈನಿಕರ ಹೆಣವನ್ನ ನೋಡ್ತಾ ಇದ್ದಂತೆ. ಯಾರೋ ಒಬ್ಬ ಬಂದ, ಅವನು ಕೇಳಿದ. ಅವನು ಯಾವುದೋ ಕಾಡಿನಲ್ಲಿ ಇದ್ದವ, ಇವತ್ತಿನ ಪರಿಭಾಷೆಯಲ್ಲಿ ಟ್ರೈಬ್ ಅಂತ ಹೇಳೋಣ. ಅವನು ಯಾರೋ ಒಬ್ಬ ಟ್ರೈಬಲ್ ಜನಾಂಗಕ್ಕೆ ಸೇರಿದವ ಬಂದ, ಕೈ ಮುಗಿದು ಒಂದು ಮಾಂಸ ತಿನ್ನಬಹುದಾ ಅಂತ ಕೇಳಿದ. ಒಬ್ಬ ಮನುಷ್ಯನ ಮಾಂಸವನ್ನು ನಾನು ತಿನ್ನಬಹುದೇ ಅಂತಂದ. ಅಯ್ಯೋ ತಗೋ, ಅಲ್ಲ ನಿನಗೆ, ನಾನು ಮಾಂಸ ತಿನ್ನಲ್ಲಪ್ಪ, ಮತ್ತೆ ಯಾಕೆ ಇಷ್ಟು ಜನರನ್ನು ಕೊಂದೆ ಅಂತ ಕೇಳಿದಂತ. ಅದರಿಂದಾಗಿ ಬಹಳ ವಿಚಿತ್ರ ಇದೆಲ್ಲ. ನೈತಿಕ ಪ್ರಶ್ನೆ, ನೀತಿ ಅನ್ನೋ ಪ್ರಶ್ನೆ ಎಲ್ಲಿಂದ ಶುರು ಆಗತ್ತೆ? ಇಲ್ಲಿಂದ ಶುರು ಆಗತ್ತೆ.
ನೀತಿಯನ್ನು ಮೀರಿದ್ದೇ ನಾಗರಿಕವೋ ಏನೋ. ಅದಕ್ಕೆ ಸಂಸ್ಕೃತದಲ್ಲಿ ಕೋಶದಲ್ಲಿ ನಾಗರಿಕ ಅಂದ್ರೆ ವಂಚಕ ಅಂತ ಅರ್ಥ ಇದೆ. ಯಾಕೆ ಬಂತು ಅಂದ್ರೆ ನಾಗರಿಕರು ಹಳ್ಳಿಗರನ್ನ ಗ್ರಾಮ್ಯ ಅಂತಂದ್ರೆ ಅತ್ಯಂತ ಕಳಪೆ, ಹೂ ಇಸ್ ನಾಟ್ ಅಪ್ ಟು ಮಾರ್ಕ್, ಅವನು ಗ್ರಾಮ್ಯ ಅಂತ. ಅದೆಲ್ಲ ಗ್ರಾಮ್ಯ ವಿಷಯ ಅಂತಂದ್ರೆ ಅತ್ಯಂತ ಕಳಪೆ ಅಂತ. ಅದಕ್ಕೆ ಹಳ್ಳಿಗರು ಸುಮ್ಮನೆ ಇರ್ತಾರ? ನಾಗರಿಕರೆಲ್ಲ ನಾಗರಿಕ ಅನ್ನೋ ಶಬ್ದಕ್ಕೆ ವಂಚಕ ಅಂತ ಅರ್ಥ ಮಾಡಿದ್ರು. ಹೇಗೆ ಗ್ರಾಮ್ಯ ಅನ್ನೋದಕ್ಕೆ ನೀವು ಕಳಪೆ ಅಂತ ಅರ್ಥ ಮಾಡಿದ್ರಿ, ಹಳ್ಳಿ ಗುಗ್ಗು ಅಂತ ನೀವು ಅರ್ಥ ಮಾಡಿದ್ರಿ. ಗುಗ್ಗುಗಳೆಲ್ಲ ಹಳ್ಳಿಯಲ್ಲೇ ಇರ್ತಾರ, ನಗರದ ಗುಗ್ಗುಗಳು ಇರೋದಿಲ್ವಾ? ಆದ್ರೆ ಗುಗ್ಗು ಅಂತ ಅನ್ನುವ ಪದ ಹಳ್ಳಿ ಅನ್ನುವ ಜೊತೆಗೆ ಇರೋದು ಯಾಕೆ? ನಿಮ್ಮ ದುರುದ್ದೇಶ. ಒಂದು ಪದವನ್ನ ಕಾಯಿನ್ ಮಾಡಬೇಕಾದ್ರೆ ಒಂದು ದುರುದ್ದೇಶ ಕೆಲವೊಮ್ಮೆ ಫಾರ್ಮ್ ಆಗಿ ಅದಕ್ಕೆ ಇಟ್ಬಿಟ್ಟಿರ್ತಾರೆ, ಪ್ರಿಮಿಟಿವ್ ಅಂತ ಅಂದ್ಬಿಡೋದು ಹಿಂದಿನದ್ದನ್ನೆಲ್ಲ. ಹಾಗೆ ಇದು ಕೂಡ. ಅದರಿಂದಾಗಿ ನೈತಿಕ ಪ್ರಶ್ನೆ ಬರೋದೇ ಅಲ್ಲಿ. ಅದರಿಂದಾಗಿ ಇವತ್ತು ಇದನ್ನ ಕೇಳಿದ್ರೆ ಇವತ್ತಿನ ಮಿಲಿಟರಿ ಆಫೀಸರ್ಸ್ ನಗ್ತಾರೋ ಏನು. ತಸ್ಕರಾಚರಿತೋ ಮಾರ್ಗ ನೈಷ ವೀರ ನಿಷೇವಿತ ಅಂತ ಅವತ್ತಂದ ಅವನು ಲಕ್ಷ್ಮಣ. ಈ ಕಳ್ಳರು ಯಾರಿಗೂ ಗೊತ್ತಿಲ್ಲದ ಹಾಗೆ, ಯಾರಿಗೂ ಕಾಣಿಸದ ಹಾಗೆ ಅಸ್ತ್ರದಿಂದ ನಮ್ಮನ್ನು ಹೊಡೆದು ಹೋದೆಯಲ್ಲ, ಅದು ಕಳ್ಳರ ಮಾರ್ಗ. ನೈಷ ವೀರ ನಿಷೇವಿತ, ಅದು ವೀರೋಚಿತವಾದದ್ದಲ್ಲ ಅಂದ. ಅಲ್ಲ, ಇವತ್ತೆಲ್ಲ ಮಾಡ್ತಾ ಇರೋದು ಅದೇ ತಾನೆ. ನಾವು ಮಾಡ್ತಾ ಇರೋದು ಅದೇ, ಅವರು ಮಾಡ್ತಾ ಇರೋದು ಅದೇ. ಕೆಲವೊಮ್ಮೆ ಕಾಣಿಸಿಕೊಂಡ್ರು ಒಂದು ರಾಷ್ಟ್ರವೇ ಕಾಣಿಸಿಕೊಳ್ಳಲಿ, ಆ ರಾಷ್ಟ್ರವನ್ನೇ ಮುಖವಾಡವಾಗಿಸಿಕೊಂಡು ಇನ್ಯಾವ ತೃತೀಯ ಶಕ್ತಿ, ಥರ್ಡ್ ಪವರ್ ಅಂತ ಏನಿರುತ್ತೆ ಅದು ಗೊತ್ತಿಲ್ಲ ನಮಗೆ. ಅವನು ಹೇಳಲಿಲ್ವೇ ಪಾಕಿಸ್ತಾನದವನು ನಮ್ಮ ಹತ್ರ ಯುದ್ಧ ಮಾಡಿಸ್ತಾ ಇರೋದೇ ಇನ್ನೊಂದು ರಾಷ್ಟ್ರ ಅಂತ. ಅಮೇರಿಕವೇ ಯುದ್ಧ ಮಾಡಿಸ್ತಾ ಇರೋದು ಅಂದ್ಬಿಟ್ಟ ಅವನು. ಅವರೇನು ಯುದ್ಧ ಬಂದು ನಿಲ್ಸೋದು, ಯುದ್ಧ ಶುರು ಮಾಡಿಸಿದ್ದೆ ಅವರು ಅಂತ. ಅದರಿಂದ ಇವತ್ತು ಈ ಪರಿಭಾಷೆ ನಮಗೆ ಇವತ್ತು ಸ್ವಲ್ಪ ಅರ್ಥ ಆಗ್ತಾ ಇದೆ. ಮುಂದಿನ ಜನಾಂಗಕ್ಕೆ ಇದು ಅರ್ಥ ಆಗತ್ತೋ ಇಲ್ವೋ ಅನ್ನೋದೇ ಡೌಟ್ ಇದೆ. ತಸ್ಕರಾಚರಿತೋ ಮಾರ್ಗ ನೈಷ ವೀರ ನಿಷೇವಿತ. ಇರ್ಲಿ, ಇವತ್ತು ನನಗೆ ಸ್ಪಷ್ಟವಾಗಿ ಕಾಣಿಸ್ತಾ ಇದ್ದಿ. ದರ್ಶಯ ಸ್ವಾದ್ಯ ತತ್ತೇಜೋ ವಾಚಾತ್ವಂ ಕಿಂ ವಿಕಥಸೆ. ನೀನೇನು ಮಾತಿನಲ್ಲಿ ಆಡ್ತಾ ಇದ್ದೀಯೋ ಅದನ್ನು ತೋರಿಸು. ಈಗಂತೂ ಕಣ್ಮರೆಯಾಗಿ ಇಲ್ಲ ಅಲ್ವಾ ಇಂದ್ರಜಿತುವೆ ಅಂತ ಹೇಳಿದೆ. ಯಾಕೆಂದ್ರೆ ಅವನು ನೋಡ್ತಾ ಇರೋದೇ ಇವತ್ತು. ಲಕ್ಷ್ಮಣ ಇಂದ್ರಜಿತುವನ್ನು ನೋಡ್ತಾ ಇರೋದೇ ಇವತ್ತು. ಅದೇ ನಿನ್ನೆ ನಾವು ನೋಡಿದ್ವಲ್ಲ, ವಿಭೀಷಣನ್ ಕೇಳ್ತಾನೆ ಯಾರು ಇಂದ್ರಜಿತು ಅಂತ. ಇಂದ್ರಜಿತು ನೋಡು, ನೇರವಾಗಿ ಹನುಮಂತನಿಗೆ ಎದುರು ನಿಂತಿದ್ದಾನಲ್ಲ ಅವನೇ ಅಂತ ತೋರಿಸ್ತಾನೆ ಅಂತ. ಅಂದ್ರೆ ಇಲ್ಲಿ ತನಕ ರಾವಣನನ್ನು ನೋಡಿದ್ದಾನೆ, ಇಂದ್ರಜಿತುವನ್ನು ನೋಡಿಲ್ಲ ಅವನು. ಹೌದು. ಅದರಿಂದಾಗಿ ಬಾಣ ಪೆಟ್ಟು ತಿಂತಾ ಇದ್ದಾನೆ. ಇಂದ್ರಜಿತು ಯಾರು ಅಂತ ಗೊತ್ತಿರಲಿಲ್ಲ, ಈಗ ಗೊತ್ತಾಯ್ತು ಅಂತ. ಸರಿ, ಬಾಣಗಳ ಮಳೆಯಾಯಿತು. ಸಂಪ್ರಾಪ್ಯ ಲಕ್ಷ್ಮಣಂ ಪೇತುಹು ಶ್ವಸಂತ ಇವ ಪನ್ನಗಾ. ಲಕ್ಷ್ಮಣನಿಗೆ ಬಿಟ್ಟ ಎಸೆದ ಬಾಣಗಳನ್ನ ಲಕ್ಷ್ಮಣ ಕತ್ತರಿಸಿದ. ಆ ಬಾಣಗಳು ಬಿದ್ದವು. ಆ ಬಿದ್ದ ಮೇಲೂ ಕೂಡ ಸ್ವಲ್ಪ ಅಲುಗಾಡ್ತಾ ಇತ್ತಂತೆ ಆ ಬಾಣಗಳು. ಶ್ವಸಂತ ಇವ ಪನ್ನಗಾಹ, ಹಾವುಗಳು ಜೋರಾಗಿ ಉಸಿರು ಬಿಡ್ತಾ ಹರಿದಾಡ್ತಾ ಇರುವ ಹಾಗೆ ಇತ್ತು. ಹಾಗೆ ಅವರಿಬ್ಬರಿಗೂ ಯುದ್ಧ ಆಯಿತು. ಲಕ್ಷ್ಮಣ ಗಾಯದಿಂದ ಕಂಗೊಳಿಸಿದ. ಹೇಗೆ? ವಿಧೂಮ ಇವ ಪಾವಕಃ, ಹೊಗೆಯಿಲ್ಲದ ಬೆಂಕಿಯ ಹಾಗೆ. ಹೊಗೆಯಿಲ್ಲದ ಬೆಂಕಿ ಕೆಂಪು ಬಣ್ಣದಲ್ಲಿ ಹೇಗೆ ಕಂಗೊಳಿಸ್ತಾ ಇತ್ತು, ಆ ರೀತಿ ನತ್ತರು ಹೊರಗಡೆ ಬಂತು. ಜೋರಾಗಿ ನಿಟ್ಟುಸಿರು ಅಯ್ಯೋ ಅಂತನ್ಲಿಲ್ಲ, ಭುಸ್ ಅಂತ ಉಸಿರು ಬಿಡ್ಲಿಲ್ಲ, ಏದುಸಿರು ಬಿಡ್ಲಿಲ್ಲ, ರಕ್ತ ಮಾತ್ರ ಸುರಿತು ಅನ್ನೋದನ್ನ ವಿಧೂಮ ಇವ ಪಾವಕಃ ಅಂತಂದ್ರು. ಆಮೇಲೆ ಇಂದ್ರಜಿತ್ತು ಅದನ್ನು ನೋಡಿ ಖುಷಿ ಆಯಿತು. ಆ ಲಕ್ಷ್ಮಣನಿಗೆ ರಕ್ತ ಬಂತಲ್ಲ ಅಂತ ಜೋರಾಗಿ ಹೇಳಿದನಂತೆ. ಆದಾಸ್ಯಂತೇತ್ರ ಸೌಮಿತ್ರೇ ಜೀವಿತಂ ಜೀವಿತಾಂತಕಾ. ಇನ್ನೊಂದು ಸ್ವಲ್ಪ ಬಾಣಗಳನ್ನ ಎಸೆದು ನಿನ್ನ ಪ್ರಾಣವನ್ನೇ ತೆಗೆದುಕೊಳ್ತೇನೆ ಅಂತಂದ. ಅದ್ಯ ಗೋಮಾಯು ಸಂಘಾಶ್ಚ ಶೇನ ಸಂಘಾಶ್ಚ ಲಕ್ಷ್ಮಣ ಗೃಧ್ರಾಶ್ಚ ನಿಪತಂತು ತ್ವಾಂ ಗತಾಸುಂ ನಿಹತಂ ಮಯಾ. ಇವತ್ತು ಬಾಣಗಳ ಸಮೂಹ, ನನ್ನ ಬಿಲ್ಲಿನಿಂದ ಹೊರಗಡೆ ಬಂದದ್ದು, ನಿನ್ನ
ಪ್ರಾಣವನ್ನು ತೆಗೆದುಕೊಂಡ ಮೇಲೆ ಗೋಮಾಯು ಸಂಘಾಶ್ಚ, ನರಿಗಳು, ಗಿಡುಗಗಳು, ಹದ್ದುಗಳು ನಿನ್ನ ಮಾಂಸವನ್ನು ತಿಂದು ತೃಪ್ತವಾಗುತ್ತವೆ. ಶತ್ರುಬಂಧಂ ಸದಾ ನಾರ್ಯಂ ರಾಮ ಪರಮ ದುರ್ಮತಿ ಭಕ್ತಂ ಭ್ರಾತರ ಮಧ್ಯೈವ ತ್ವಾಂ ದ್ರಕ್ಷತಿ ಹತಮ್ಮಯಾಂ. ಇವತ್ತು ನೀನು ಕ್ಷತ್ರಬಂಧು ಅಂತ ಪ್ರೂವ್ ಆಗತ್ತೆ. ಕ್ಷತ್ರಬಂಧು ಅಂದ್ರೆ ಏನು? ಕ್ಷತ್ರಿಯರಿಗೆ ಬಂಧು ಮಾತ್ರ. ಹೇಗೆ ಬ್ರಹ್ಮಬಂಧು ಅಂದ್ರೆ ಬ್ರಾಹ್ಮಣನ ಬಂಧು ಮಾತ್ರ. ಬ್ರಾಹ್ಮಣ ಉಚಿತವಾದ ಉಪಾಸನೆ ಆಗಲಿ, ಸದಾಚಾರವಾಗಲಿ, ಅನುಷ್ಠಾನವಾಗಲಿ ಇಲ್ಲ. ಸಂಬಂಧಿಕ ಬ್ರಾಹ್ಮಣನಿಗೆ ಅವನು ಬ್ರಹ್ಮಬಂಧು ಅಂತ. ಹಾಗೆ ಕ್ಷತ್ರಬಂಧು ಅಂತ. ಕ್ಷತ್ರಿಯರಿಗೆ ಬಂಧು ಮಾತ್ರ, ವೀರ್ಯ ಇಲ್ಲ ಅವನಲ್ಲಿ ಎನ್ನಲಿಕ್ಕೆ ಕ್ಷತ್ರಬಂಧು. ಇವತ್ತು ಪರಮ ದುರ್ಮತಿಯಾದ ರಾಮ ತನ್ನ ತಮ್ಮನನ್ನ ಇಂದ್ರಜಿತುವಿಗೆ ಬಲಿ ಕೊಟ್ನಲ್ಲ ಅಂತ ಗೋಳಾಡ್ತಾನೆ. ವಿಸ್ತ್ರಸ್ತ ಕವಚಂ ಭೂಮೌ ವ್ಯಾವಿದ್ಧ ವ್ಯಪವಿದ್ಧ ಚರಾತನಂ ಹೃತೋತ್ತಮಾಂಗಂ ಸೌಮಿತ್ರೇ ತ್ವಮದ್ಯ ನಿಹತಮ್ಮಯ. ಇವತ್ತು ನೋಡ್ತಾನೆ ರಾಮ ತಲೆ ಕತ್ತರಿಸಿಕೊಂಡ ಅತ್ಯಂತ ಪ್ರಿಯನಾದ ಲಕ್ಷ್ಮಣನನ್ನ ರಾಮ ನೋಡ್ತಾನೆ ಎಂದ. ಆಗ ಲಕ್ಷ್ಮಣ ಹೇಳಿದ, ವಾಗ್ಬಲಂ ತ್ಯಜ ದುರ್ಬುದ್ಧೇ ಕ್ರೂರ ಕರ್ಮನ್ ಹಿರಾಕ್ಷಸ ಅಥ ವದಸ್ಯೇತಂ ಸಂಪಾದಯಸು ಕರ್ಮಣ. ಈ ವಾಗ್ಬಲವನ್ನು ಬಿಟ್ಟು ಬಾಹುಬಲಕ್ಕೆ ಬಂದ್ರೆ ಒಳ್ಳೇದು ಅಂತ ಲಕ್ಷ್ಮಣ. ಅಕೃತ್ವ ಕಥಸೆ ಕರ್ಮ ಕಿಮರ್ಥಮಿಹ ರಾಕ್ಷಸ. ಕೈಯಲ್ಲಿ ಮಾಡ್ಲಿಕ್ಕಾಗಲ್ಲ ಅಂತ ಮೊದಲೇ ಬಾಯಲ್ಲಿ ಆಡುದಿಯೋ ಏನೋ. ಕುರು ತತ್ಕರ್ಮ ಏನಾಹಂ ಶ್ರದ್ಧೇಯಂ ತವ ಕಥನಂ. ನಿನ್ನ ಮಾತನ್ನ ನಾನು ನಂಬುವ ಪ್ರಸಂಗ ಬರಲಿ, ಯುದ್ಧ ಮಾಡು ಒಂದು ಸ್ವಲ್ಪ. ಅನುಕ್ತ್ವಾ ಪರುಚಂ ವಾಕ್ಯಂ ಕಿಂಚಿದಪ್ಯನ ವೀಕ್ಷಪನ್ ಅವಿಕಥನ್ ವಧಿಷ್ಯಾಮಿ ತ್ವಾಂ ಪಶ್ಯ ಪುರುಷಾರ್ಧನ. ಹೊರಟು ಮಾತುಗಳನ್ನಾಡದೆ, ಬಡಾಯಿ ಕೊಚ್ಚಿಕೊಳ್ಳದೆ ನಿನ್ನನ್ನು ಕೊಲ್ತೇನೆ ಎಂದ. ಇದು ಬಡಾಯಿ ಅಲ್ವಾ ಅಂದ್ರೆ ಹೌದು, ಯಾರಿಲ್ಲ ಅಂದವರು ಅದನ್ನು ಒಪ್ಕೊಳ್ಳೇಬೇಕು. ನಾನು ಬಡಾಯಿ ಕೊಚ್ಚಿಕೊಳ್ಳದೆ ಕೆಲಸದಿಂದಲೇ ನಾನು ಮಾಡಿ ತೋರಿಸ್ತೇನೆ ಅನ್ನೋದು ಬಡಾಯಿ ಹೌದು ಅಲ್ವೋ? ಹೌದು. ಆದ್ರೆ ಅದು ಸಾರ್ಥಕ ಆಯ್ತಲ್ಲ, ಬಡಾಯಿ ಆಗ್ಲಿಲ್ಲ, ಹಾಗೆ ಹೇಳ್ಬೇಕಷ್ಟೆ. ಈ ರೀತಿಯಾಗಿ ನುಡಿದು 5 ಬಾಣಗಳನ್ನು ಎಸೆದ. ಸಪತ್ರವಾಜಿತಾ ಬಾಣಾಹ ಜ್ವಲಿತಾ ಇವ ಪನ್ನಗಾಹ ನೈಋತೋರಸ್ಯ ಭಾಸಂತ ಸವಿತು ರಶ್ಮಯೋ ಯಥಾ. ಎದೆಗೆ ಚುಚ್ಚಿಕೊಂಡಿತಂತೆ 5 ಬಾಣಗಳು. ಸೂರ್ಯನಿಗೆ ಚುಚ್ಚಿಕೊಂಡ, ಸೂರ್ಯನಲ್ಲಿ ತೋರಿ ಬರುವ ಕಿರಣಗಳ ಹಾಗೆ ಕಂಡವು. ಗಟ್ಟಿಯಾಗಿ ನಾದ ಮಾಡಿದ. ಯುದ್ಧ ಮುಂದುವರಿತು. ಈ ರೀತಿ ಎಲ್ಲ ಯುದ್ಧ ನಡೀತಾ ಇರಬೇಕಾದ್ರೆ ನಮ್ಮ ಯುದ್ಧಕ್ಕಿಂತ ಇವರ ಯುದ್ಧ ಸೊಗಸಾಗಿದೆ ಅಂತ ನೋಡ್ತಾ ಕೂತು ಬಿಟ್ರು ಎಲ್ಲರೂ. ಅವನು ಬಾಣಗಳನ್ನು ಎಸೆದ. ಒಂದು ಹಂತದಲ್ಲಿ ವಿಭೀಷಣ ಇದು ಇಂದ್ರಜಿತುವಿನ ಮೋರೆ ಕುಂದಿ ಹೋಯಿತು ಅಥವಾ ಕಂದಿ ಹೋಯಿತು. ವಿವರಣ ವದನೋ ಭೂತ್ವ ಲಕ್ಷ್ಮಣಂ ಸಮುದೈಕ್ಷತ. ಲಕ್ಷ್ಮಣ ಮೇಲುಗೈಯಾದಾಗ ಏನು ಗೊತ್ತಾಗದೆ ಬಾಡಿ ಹೋದ ಮೋರೆಯಿಂದ ಇಂದ್ರಜಿತು ನೋಡ್ಲಿಕ್ಕೆ ಶುರು ಮಾಡಿದ. ಆಮೇಲೆ ಇದನ್ನ ಗಮನಿಸಿ ವಿಭೀಷಣ ನುಡಿದ. ಯಾಕೆಂದ್ರೆ ಯುದ್ಧ ಮಾಡಬೇಕಾದ್ರೆ ಎದುರಾಳಿಯ ಸೈಕಾಲಜಿ ಹೇಗಿದೆ ಅನ್ನೋದು ನೋಡ್ಬೇಕಲ್ವಾ. ನೋಡಿ ಹೇಳಿದ, ನಿಮಿತ್ತಾನಿ ಉಪಪಶ್ಯಾಮಿ ಯಾನ್ಯಸ್ಮಿನ್ ರಾವಣಾತ್ಮಜೆ ತ್ವರತೇನ ಮಹಾಬಾಹೋ ಭಗ್ನಯೇತ ನತಂಚಯಃ. ಲಕ್ಷ್ಮಣ ಬೇಗ ಬೇಗ ತೊಡಗು, ನೋಡು ನಿಮಿತ್ತಗಳು ಕಾಣಿಸ್ತಾ ಇದೆ. ನಿಮಿತ್ತ, ಶಕುನ ಇವೆಲ್ಲ ಪ್ರಕೃತಿ ನಮಗೆ ಕೊಡುವಂತಹ ಸೂಚನೆ. ಇವತ್ತು ಬೇರೆ ಬೇರೆ ಸೂಚನೆಗಳು ಉಂಟು ಅಷ್ಟೇ. ಇವತ್ತು ಗಿಡುಗ ಬರಲ್ಲ, ಇವತ್ತು ಇದು ಬರೋಲ್ಲ, ಬೇರೆ ಬೇರೆ ಸೂಚನೆಗಳಂತೂ ಇರುತ್ತೆ. ಸಣ್ಣದು, ಓ ಇಲ್ಲಿ ಗಾಡಿಯ ಹರಿವು ಬಹಳ ಇದೆ ಅಂತಂದ್ರೆ ಈ ರೋಡಿನಲ್ಲಿ ಅಲ್ಲಿ ಸಿಗ್ನಲ್ ಬಿಟ್ಟಿದೆ ಅಂತ ಅರ್ಥ, ಅಷ್ಟೇ ತಾನೆ. ಅದೇ ರೀತಿ ಸಾವಿನ ಬಗ್ಗೆ ನಮ್ಮ ಮನಸ್ಸಿಗೆ ಅನ್ನಿಸುವಂತಹ ಪರಿಭಾಷೆಗಳು ಇವುಗಳೆಲ್ಲ ಇದ್ದೇ ಇರುತ್ತೆ. ಅದು ಶಕುನವೇ. ಅದು ಕೂಡ
ನಾವು ಇವತ್ತು ಮಾಡರ್ನ್ ಶಕುನಗಳನ್ನು ವ್ಯಾಖ್ಯಾನ ಮಾಡಬೇಕಿದೆ ಅಷ್ಟೆ. ಹಳೆ ಶಕುನಗಳು ಹೋಯ್ತು, ಯಾಕೆಂದ್ರೆ ಮರ ಇಲ್ಲ. ಒಂದು ಇದರಲ್ಲಿ ಮರದಲ್ಲಿ ಅವಾಗ ಬಹಳ ವಿಚಿತ್ರವಾದ ಸದ್ದಾಗ್ತಾ ಇದೆ, ಕೆಳಗಡೆ ಹುಲಿ ಬರ್ತಾ ಇದೆ ಅಂತ ಅರ್ಥ. ಅಲ್ಲಿ ಹುಲಿ ಇದ್ರೆ ಇಲ್ಲಿ ಮಂಗ ಜೋರಾಗಿ ಕಿರಿಚಿ ನಮಗೆ ಕೊಡುತ್ತೆ. ಮತ್ತೆ ಬೇರೆ ಪಕ್ಷಿಗಳೆಲ್ಲ ಕಿರಿಚಿ ಇದು ಏನೋ ಬರ್ತಾ ಇದೆ ಅಂತ. ಇವತ್ತು ಬೇರೆ ತರ. ಇಲ್ಲಿ ಈ ರೋಡಲ್ಲಿ ನಾಯಿ ಜಾಸ್ತಿ ಆಗಿದೆ ಅಂತಂದ್ರೆ ಪಕ್ಕದ ರೋಡಲ್ಲಿ ಮಾಂಸದ ಅಂಗಡಿ ಜಾಸ್ತಿ ಇದೆ ಅಂತ ಅರ್ಥ ಅಷ್ಟೇ. ಆ ತರಹ. ಅದರಿಂದಾಗಿ ಮಾಡರ್ನ್ ಶಕುನಗಳು ಇಲ್ವೇ, ಅವತ್ತಿನ ಶಕುನಗಳು ಹಾಗೆ. ಆ ತರಹದ ನಿಮಿತ್ತಗಳನ್ನ ನೋಡಿದೆ ಅಂತಾನೆ. ಅದು ಮೂಢನಂಬಿಕೆ ಅಂತ ಹೇಳೋ ಹಾಗಿಲ್ಲ. ಅದನ್ನೇ ಈಗ ಅಂದುಕೊಂಡ್ರೆ ಇರಬಹುದೇನೋ, ಆದರೆ ಅದು ಅವತ್ತೂ ಮೂಢನಂಬಿಕೆ ಆಗಿರ್ಲಿಕ್ಕಿಲ್ಲ. ಕಾಲದಿಂದ ಒಂದು ಸ್ವಲ್ಪ ಬದಲಾವಣೆ ಆಗಿರುತ್ತೆ. ಕೆಲವೊಂದು ಅವತ್ತಿಗೂ ಇವತ್ತಿಗೂ ಸಮಾನವಾಗಿ ಎಲ್ಲ ತರಹದ ಸಾಧ್ಯತೆಗಳನ್ನು ಸಾವಧಾನವಾಗಿ ಪರಿಶೀಲಿಸಬೇಕಾಗತ್ತೆ. ಒಮ್ಮೆಲೆ ಯಾವುದನ್ನು ನಾವು ನಿರಾಕರಣೆ ಮಾಡಲಿಕ್ಕೆ ಬರಲ್ಲ. ತತಸ್ಸಂಧಾಯ ಸೌಮಿತ್ರಿ, ನೋಡು ಕಾಣಿಸ್ತಾ ಇದೆ, ಬೇಗ ತೊಡಗು, ಸಾಯ್ತಾನವನು ಅಂತಂದ. ಆಗ ಉತ್ಕಟವಾಗಿ ಪ್ರಯತ್ನವನ್ನ ಮುಂದುವರಿಸಿದ. ಅಬ್ರವಿ ಚೈನ ಮಾತಾದ್ಯ ಪುನಸ್ತ ಪರುಚಂ ವಚಃ ಕಿನ್ನ ಸ್ಮರಸಿ ತದ್ಯುದ್ಧೆ ಪ್ರಥಮೇ ಮತ್ಪರಾಕ್ರಮಂ. ಆಗ ವಿಭೀಷಣ ಏನ್ ಮಾಡಿದ, ಒಂದು ನೆರೇಟಿವ್ ಬಿಲ್ಡ್ ಮಾಡ್ಲಿಕ್ಕೆ ಶುರು ಮಾಡಿದ. ಇಂದ್ರಜಿತ್, ವಿಭೀಷಣ ಅಲ್ಲ ಇಂದ್ರಜಿತ್. ಲಕ್ಷ್ಮಣನೇ, ನೆನಪಿಸಿಕೋ ನನ್ನ ಪರಾಕ್ರಮವನ್ನ. ಮೊದಲನೇ ಯುದ್ಧದಲ್ಲಿ ಏನಾಯ್ತು ನೆನಪಿಸಿಕೋ. ಅದೇ ತರ ಈಗಲೂ ಬೀಳ್ತೀಯ. ವೀಕ್ ಪಾಯಿಂಟ್ ಮೇಲೆ ಅಟ್ಯಾಕ್ ಮಾಡೋದು. ಅವನ ಮನಸ್ಸು ಪರಿವರ್ತನೆ ಆಗಿ, ಅವನ ಮನಸ್ಸು ಇನ್ಫ್ಲೂಯೆನ್ಸ್ಡ್ ಆಗಿ, ಓ ಹೌದು ಮೊದಲನೇ ಸರ್ತಿ ಬಿದ್ದ ಹಾಗೆ ಈಗಲೂ ಬೀಳ್ತೇನಿ ಅಂತ ಅಂದ್ಕೊಂಡೋ ಏನೋ. ಹಾಗೆ ಅಂದುಕೊಳ್ಳಿ ಅಂತ ಹೇಳಿ ಅವನ ಆ ರೀತಿ ಹೇಳಿದ್ದು. ನಿಬದ್ಧಸ್ತ್ವಂ ಸಹ ಭ್ರಾತ್ರ ಯದಾ ಯುಧಿ ವಿಚೇಷ್ಟತೆ ಯುವಾಂ ಕಲು ಮಹಾಯುದ್ಧೆ. ನೋಡು, ಅಣ್ಣ ತಮ್ಮ ಇಬ್ರು ಕೂಡ ಬಿದ್ದಿದ್ರಿ, ನೆನ್ಪಿರ್ಲಿ. ಶಾಯಿತವು ಪ್ರಥಮಂ ಭೂಮೌ, ಮೊದಲ ಬಾಣ ಹೊಡೆದದ್ದೇ ನಿಮಗೆ ಕಪಿಗಳಿಗಿಂತ. ಪ್ರಥಮಂ ಶಾಯಿತವು ಭೂಮೌ, ಮೊದಲು ಬಿದ್ದಿದ್ರಿ. ಸ್ಮೃತಿರ್ವಾ ನಾಸ್ತಿ ತೇ ಮನ್ಯೆ, ಪ್ರಾಯ ನೆನಪು ಹೋಗಿರ್ಬೇಕು. ಸ್ಮೃತಿರ್ವಾ ನಾಸ್ತಿ ತೇ ಮನ್ಯೆ ವ್ಯಕ್ತಂ ವಾ ಯಮತಾದನಂ ಗಂತುಮಿಚ್ಛಸಿ ಯನ್ಮಾಂ ತ್ವಂ ಆಧರ್ಷಯಿತುಮಿಚ್ಛಸಿ. ಅಥವಾ ಯಮನ ಪಟ್ಟಣಕ್ಕೆ ವೇಗವಾಗಿ ಹೋಗಬೇಕು ಅಂತ ಇದೆಯೋ ಏನೋ ನಿನಗೆ. ಯದಿತೆ ಪ್ರಥಮೋ ಯುದ್ಧೇ ನ ದೃಷ್ಟೋ ಮತ್ಪರಾಕ್ರಮ ಅದ್ಯ ತ್ವಾಂ ದರ್ಶಯಿಷ್ಯಾಮಿ ತಿಷ್ಠೇದಾನಿಂ ವ್ಯವಸ್ಥಿತ. ಮೊದಲನೇ ಯುದ್ಧದ ನೆನಪು ನಿನಗೆ ಬರಲಿಲ್ಲ ಅಂದ್ರೆ ಮತ್ತೆ ಬರೆಸ್ತೇನೆ ಅಂತ ಮತ್ತೆ 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 ಅದದೇ. ಅಂದ್ರೆ ಎಷ್ಟು ಬಾರಿ ಹೇಳೋದು, ಮತ್ತೆ 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 ಅದನ್ನೇ ಹೇಳ್ತಾ ಇದ್ರೆ ಜನರ ಮನಸ್ಸಿನಲ್ಲಿ ಯಾವುದೋ ಒಂದು ತಲೆಯಲ್ಲಿ ಉಳಿಯುತ್ತೆ. ಅದೇ ಎಲ್ಲ ನೆರೇಟಿವ್ಗಳ ಟೆಕ್ನಿಕ್ಕು ಅದೇ. ಈಗ ಬುದ್ಧ ವರ್ಣಾಶ್ರಮ ಧರ್ಮವನ್ನ ನಿರಾಕರಣೆ ಮಾಡಿದ ಅಂತ ಹಾಗೆ ಮಾಡಲಿಲ್ಲ. ಇವರೆಲ್ಲ ಹೇಳಿ 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 ಆ ಜಾತಕ ಕಥೆಗಳಲ್ಲಿ, ಆಮೇಲೆ ಅಭಿಧಮ್ಮ ಪಿಟಕದಲ್ಲಿ, ವಿನಯ ಪಿಟಕದಲ್ಲಿ ಇರೋದೇ ಒಂದು, ಇವ್ರು ಹೇಳ್ತಾ ಇರೋದೇ ಒಂದು. ಬಸವಣ್ಣನವರು ಹಾಗೆ ಮಾಡಿದ್ರು ಹೀಗೆ ಮಾಡಿದ್ರು, ನೋಡಿದ್ರು ಎಂಥದೂ ಇಲ್ಲ. ಅಲ್ಲಿರೋದೇ ಬೇರೆ, ಇವ್ರು ಹೇಳ್ತಾ ಇರೋದೇ ಬೇರೆ. ಒಂದು ನೆರೇಟಿವ್ ಆದ್ರೆ ಜನರ ಮನಸ್ಸಿನಲ್ಲಿ ಇಲ್ಲಪ್ಪ ಅಂತ ಅನ್ನಿಸ್ಬಿಡುತ್ತೆ. ಅವರು ಓದಿರಲ್ಲ, ಆ ನೆರೇಟಿವ್ಸ್ ಅನ್ನು ಗಟ್ಟಿಯಾಗಿ ನಂಬಿ ಬಿಡ್ತಾರೆ. ಯಾವ ಬೈಬಲ್ ಅಲ್ಲಿದೆ ಅಂತ ಹೇಳಿಬಿಡಿ. ಯೇಸು ನಿಮ್ಮ ಪಾಪಕ್ಕಾಗಿ ಅವನು ಸತ್ತ ಅಂತ ಯಾವ ಬೈಬಲ್ ಅಲ್ಲಿದೆ ಹೇಳಿಬಿಡಿ ನೀವು. ಎಲ್ಲಿಯೂ ಇಲ್ಲ, ಎಲ್ಲಿಯೂ ಇಲ್ಲ. ಅಲ್ಲಿ ಅವನ ಮೇಲೆ ಆಪಾದನೆ ಏನ್ ಬಂದಿತ್ತು ಅಂತಂದ್ರೆ, ಇವನು ಯುವಕರನ್ನ ದಾರಿ ತಪ್ಪಿಸ್ತಾ ಇದ್ದಾನೆ, ರಾಜಪ್ರಭುತ್ವದ ವಿರುದ್ಧ ಬಂಡಾಯ ಎಬ್ಬಿಸ್ತಾ ಇದ್ದಾನೆ ಯುವಕರನ್ನ ಅಂತ ಬಂದಿದ್ದು. ಅವನು ಬದ್ಧನಾದಾಗಲೂ ಕೂಡ ಗಟ್ಟಿಯಾಗಿ ಹಗ್ಗಗಳಿಂದ ಕಟ್ಟಿ ದರದರನೆ ಶಿಲುಬೆಯನ್ನು ಹೊರಸಿ ಕರ್ಕೊಂಡು ಬರುವಾಗ ಕೇಳ್ತಾರೆ, ನಾನು ಏನ್ ಮಾಡ್ಬೇಕು, ರಾಜನಿಗೆ ಟ್ಯಾಕ್ಸ್ ಕೊಡ್ಬೇಕಾ ಕೊಡಬಾರ್ದಾ ಅಂತ ಒಬ್ಬ ಇವನ್ ಸಿಗಿಸ್ಬೇಕು ಅಂತ ಕೇಳೋದು. ಅದಕ್ಕೆ ಅವನು ಹೇಳ್ತಾನೆ, ರಾಜನಿಗೆ ಕೊಡಬೇಕಾದದ್ದನ್ನು ರಾಜನಿಗೆ ಕೊಡು,
ದೇವ್ರಿಗೆ ಕೊಡ್ಬೇಕಾದದ್ದನ್ನು ದೇವ್ರಿಗೆ ಕೊಡು ಅಂತ ಹೇಳ್ತಾನೆ. ಆಮೇಲೆ ಅವನು ಎಲಿ ಎಲಿ ಎಮ್ಮ ಸಬಕ್ತಾನಿ ಅಂತಂದ. ಎಲಿ ಎಲಿ ಎಮ್ಮ ಸಬಕ್ತಾನಿ ಅಂದ್ರೆ ಏನು? ಇವ್ರು ಇವಾಗ ಏನು ಅರ್ಥ ಮಾಡಿದ್ದಾರೆ? ಓ ಗಾಡ್, ಫರ್ಗಿವ್ ದೆಮ್, ದೇ ಡೋಂಟ್ ನೋ ವಾಟ್ ದೇ ಆರ್ ಡೂಯಿಂಗ್ ಅಂತ ಅನುವಾದ ಮಾಡಿದ್ದಾರೆ. ಮೂಲಭೂತವಾದ ಅರ್ಥ ಏನು? ಎಲಿ ಎಲಿ ಎಮ್ಮ ಸಬಕ್ತಾನಿ, ಓ ದೇವರೇ ಇದೇನ್ ಮಾಡಿದೆ, ನಾನು ಹೀಗೆ ಸಂಕಟದಲ್ಲಿ ಸಿಕ್ಕಿಬಿದ್ದಿದ್ದೇನೆ ಅಂತ ಅರ್ಥ ಇರೋದು. ಹಾಗೆ ಇವರು ತಿರುಗಿಸಿರೋದು ಹೀಗೆ. ಹಾಗೆ ಒಂದೊಂದು ನೆರೇಟಿವ್. ಅವನು ಅದನ್ನೆಲ್ಲ ಕಡೆ ತನಕ ಪ್ರಯತ್ನ ಪಟ್ಟ. ವಿಭೀಷಣ, ಇದು ಇಂದ್ರಜಿತ್, ಮೊದಲನೇ ಯುದ್ಧ ನೆನಪಿಸ್ಕೋ, ಮೊದಲನೇ ಯುದ್ಧ ನೆನಪಿಸ್ಕೋ, ಮೊದಲನೇ ಯುದ್ಧ ನೆನಪಿಸ್ಕೋ, ಮೊದಲನೇ ಯುದ್ಧ ನೆನಪಿಸ್ಕೋ. ಇವನು ಅದನ್ನೆಲ್ಲ ತಲೆಗೆ ಹಾಕೊಳ್ಳಿಲ್ಲ. ಈ ಕ್ರಿಕೆಟಿನಲ್ಲಿ ಸ್ಲೆಡ್ಜಿಂಗ್ ಅನ್ನು ಹೇಗೆ ತಲೆಗೆ ಹಾಕಿಕೊಳ್ಳದೆ ಶಾಂತವಾಗಿ ಇದು ಆಡ್ಬೇಕೋ ಆ ರೀತಿ ಇವನು ಅದ್ರ ಬಗ್ಗೆ ತಲೆನೇ ಕೆಡಿಸ್ಕೊಳ್ಳಿಲ್ಲ. 7 ಬಾಣಗಳಿಂದ ಲಕ್ಷ್ಮಣನಿಗೆ ಹೊಡೆದ, 10 ಬಾಣಗಳಿಂದ ಹನುಮಂತನಿಗೆ, ಆಮೇಲೆ ನಿರಂತರವಾಗಿ 106 ಬಾಣಗಳನ್ನು ಎಸೆದ. ತದೃಷ್ಟ್ವೇಂದ್ರಜಿತಾ ಕರ್ಮ ಕೃತಂ ರಾಮಾನುಜಸ್ತದ ಅಚಿಂತಯಿತ್ವಾ ಪ್ರಹಸನ್ ನೈತತ್ ಕಿಂಚಿದಿತಿ ಬ್ರುವನ್. ಓ, ಇದೋ ನಿನ್ನ ಪರಾಕ್ರಮದ ಪರಾಕಾಷ್ಠೆ, ಇದು ನನ್ನ ಪಾಲಿಗೆ ಏನೂ ಅಲ್ವಲ್ಲೋ ಅಂದ. ಪ್ರಥಮ ಯುದ್ಧವನ್ನು ನೆನಪಿಸ್ಕೊಳ್ಳೋದಾಗಲಿ ಅವಾಗ ನೀನು ಇದರಲ್ಲಿ ಬಂದು ಹೊಡೆದಿದ್ದು ಅಂತ ಹೇಳಿ ಆ ಥರ ಏನೂ ಇಲ್ಲ. ನೈವಂ ರಣಗತಾಶೂರಾ ಪ್ರಹರಂತಿ ನಿಚಾಚರ ಲಘವಶ್ಚಾಲ್ಪವೀರ್ಯಾಶ್ಚ ಶರಾಹಿ ಮೇ ಮುಖಾಸ್ತವ. ಆಮೇಲೆ ಆರಾಮವಾಗಿ ಎಸೆಯುತ್ತಾ ಬಾಣಗಳನ್ನ, ನೋಡಪ್ಪ ಈ ತರಹ ಹೊಡಿಬಾರದು, ಗಟ್ಟಿಯಾಗಿ ಹೊಡಿಬೇಕು. ನೀನು ರಥದಲ್ಲಿ ನಿಂತ ಹಾಗೆ ಅವ್ಯವಸ್ಥಿತವಾಗಿ ನಿಲ್ಲಬಾರದು. ರಥದ ನೆಲದ ಮೇಲೆ, ರಥದ ತಳದಲ್ಲಿ ಕಾಲೂರಿ ನಿಲ್ಲಬೇಕು. ಲಘವಶ್ಚ ಅಲ್ಪವೀರ್ಯಾಶ್ಚ ಶರಾಹಿ ಮೇ ಸುಖಾಸ್ತವ. ನಿನ್ನ ಬಾಣ ಲಘು, ಭಾರವಾಗಿದ್ರೆ ಏನಾದರೂ ತಾಗಬಹುದು. ಇಷ್ಟು ದೂರಕ್ಕೆ ಇಷ್ಟು ಹಗುರವಾದ ಬಾಣ ಬಿಡಬಾರದಪ್ಪ, ಡೈವರ್ಟ್ ಆಗೋಗುತ್ತೆ ಅಂದಂತೆ ಆ ಲಕ್ಷ್ಮಣ ಗೇಲಿ ಮಾಡ್ತಾ ಅವನ ನೈತಿಕ ಸ್ಥೈರ್ಯವನ್ನು ಕಡಿಮೆ ಮಾಡೋದು. ಲಘವಶ್ಚ ಅಲ್ಪವೀರ್ಯಾಶ್ಚ ಶರಾಹಿ ಮೇ ಸುಖಾಸ್ತವ. ಬಹಳ ಸುಖ ಆಗತ್ತೆ ನಿನ್ನ ಬಾಣದಿಂದ ಹೊಡೆಸ್ಕೊಂಡ್ರೆ ನನಗೆ ಎಂದ. ಇಷ್ಟು ಆರಾಮವಾದ ಬಾಣಗಳನ್ನು ಬಿಡಬಾರದು. ನೈವಂ ಚೂರಾಸ್ತು ಯುದ್ಧಂತೆ ಸಮರೇ ಯುದ್ಧಕಾಂಕ್ಷಿಣಃ ಇತ್ಯೇವಂ ತಂ ಬ್ರುವಂಧನ್ಮಿ ಶರೈರಭಿವರ್ಚಃ. ಈ ರೀತಿಯಾಗಿ ಬಾಣಗಳನ್ನ ಎಸೆದ. ಅವನ ಬಾಣಗಳಿಂದ ಇಂದ್ರಜಿತುವಿನ ಕವಚ ಹರಿದು ಹೋಯಿತು. ಆಗ ಇಂದ್ರಜಿತುವಿನ ಕವಚ ಹರಿದು ಬಾಣಗಳು ನೆಟ್ಟು ಕೆಂಪಾದ, ಕರಿಯ ಅವನು ಅಲ್ಲ, ಇಂದ್ರಜಿತುವು ಕರಿಯ, ಅಲ್ಲಿ ಎಲ್ಲರೂ ಕರಿಯರೇ. ಇಂದ್ರಜಿತ್ ಚೆನ್ನಾಗಿರ್ಲಿಲ್ಲ, ಯಾವತ್ತೂ ಚೆನ್ನಾಗಿರ್ಲಿಲ್ಲ ಅವನು. ಅವನು ಅವ್ರ ಅಪ್ಪನ ತರಾನೇ, ಅವ್ರ ಅಪ್ಪನನ್ನು ನೋಡ್ಲಿಕ್ಕೆ ಆಗ್ತಾ ಇರಲಿಲ್ಲ. ಹೌದು ಹೌದು ಹೌದು, ಇಂದ್ರಜಿತ್ ಸೇಮ್ ಸೇಮ್ ಸೇಮ್, ಎಲ್ಲರೂ ಒಂದೇ ತರ. ಯಾಕೆ ಅಂದ್ರೆ ಉಪಾಸನೆಯ ಪ್ರಾಬ್ಲಮ್ ಅಂತ ಹೇಳ್ತಾರೆ ಆಚಾರ್ಯರು. ಮಧ್ವಾಚಾರ್ಯರು ಭಾಗವತ ತಾತ್ಪರ್ಯದಲ್ಲಿ ನರಸಿಂಹನನ್ನ ನೋಡಿದಾಗ ಇದು ಪಿಶಾಚ ಅಂತ ಅಂದ್ಕೊಂಡ, ಕೆಟ್ಟದಾಗಿ ಹುಟ್ಟಿದ. ಮುಂದೆ ತಮ್ ಯಥಾ ಯಥಾ ಉಪಾಸತೆ ತದೇವ ಭವತಿ ಅಂತ. ಆಮೇಲೆ ಇವನನ್ನ ನೋಡಿದ, ಯಾರನ್ನ? ರಾಮನನ್ನ ಸಾಯುವಾಗ ನೋಡಿದ, ಮನುಷ್ಯರ ತರಹ ಅಂತ ಅನ್ಕೊಂಡ. ಅದರಿಂದಾಗಿ ಸುಗ್ರೀವ, ಶಿಶುಪಾಲ ಬಹಳ ಚೆನ್ನಾಗಿದ್ದ. ಶಿಶುಪಾಲ ಅಂದ್ರೆ ಅಂತ ಗೊತ್ತಾ? ಅವನ ನಿಜವಾದ ಹೆಸರು ಸುನೀತ ಅಂತ. ಶಿಶುಪಾಲ ಅಂದ್ರೆ ಅಂತ ಗೊತ್ತಾ? ಪುಟ್ಟಸ್ವಾಮಿ ಅಂತ. ಅವನ ಕಡೆಯವರೆಲ್ಲ ಶಿಶುಶ್ಚ ಪಾಲಶ್ಚ, ಮಿಸ್ಟರ್ ಪುಟ್ಟಸ್ವಾಮಿ ಅಂತ ಅನ್ಬಹುದು. ಶರಾಹಿ ಮೇ ಸುಖಾಸ್ತವ.
ಅದರಿಂದಾಗಿ ಕೆಟ್ಟದಾಗಿದ್ದ ನೋಡ್ಲಿಕ್ಕೆ. ಅವನು ಕರಿಯನೇ, ಎಲ್ಲರೂ ಕರಿಯರೆ, ರಾಮನೂ ಕರಿಯನೆ. ಆದ್ರೆ ಆ ಕರಿಯಲ್ಲಿ ಒಂದು ಸೌಂದರ್ಯ ಇತ್ತು, ಇವ್ರ ಕರಿನಲ್ಲಿ ಸೌಂದರ್ಯ ಇರಲಿಲ್ಲ ಅಷ್ಟೇ. ಸೌಂದರ್ಯ ಅಂದ್ರೆ ಅಂತಿಮವಾಗಿ ಮನಸ್ಸಿನಿಂದ ಅಭಿವ್ಯಕ್ತವಾಗುವ ಒಳಿತು ತಾನೆ. ಸುಂದ ಅಂದ್ರೆ ಸುಷ್ಟು ಉಂದಯತಿ, ನಮ್ಮನ್ನ ತೋಯಿಸುತ್ತದೆ. ಸುಂದರ ಅಂದ್ರೆ ಯಾವುದು ನಮ್ಮನ್ನ ಪ್ರೀತಿ ಮೊದಲಾದ ಸಾತ್ವಿಕ ಭಾವನೆಗಳಲ್ಲಿ ತೋಯಿಸುತ್ತದೋ ಅದು ಸುಂದರ. ಆ ಸುಂದರಕ್ಕೆ ಹೀಗೆ ಮೂಗಿರ್ಬೇಕು, ಹೀಗೆ ಬಾಯಿರಬೇಕು ಅಂತನೂ ಏನಿಲ್ಲ. ಸಾತ್ವಿಕತೆ ಅದರ ಮೂಲಕ ಅಭಿವ್ಯಕ್ತ ಆಗಬೇಕಷ್ಟೆ. ಅದಕ್ಕೆ ಮಧ್ವರು ಹೇಳ್ತಾರೆ, ಎಲ್ಲ ಕಡೆ ರೂಪ ಅನ್ನೋದು ಗುಣವನ್ನ ತೋರಿಸ್ಬೇಕು ಅಂತ ಇಲ್ಲ. ಯಾಕೆ ಅಂದ್ರೆ ಸಾಮಾನ್ಯವಾಗಿ ಲಕ್ಷಣ ಅಂತನ್ನೋದು ರೂಪವನ್ನ ತೋರಿಸುತ್ತೆ. ಲಕ್ಷಣ ಇದ್ರೆ ರೂಪ ಇರುತ್ತೆ, ಅದಿದ್ರೆ ಗುಣ ಇದ್ದೇ ಇರುತ್ತೆ. ನಾಲಕ್ಷಣಂ ವಪುರು ಮಾತ್ರಂ. ಎಲ್ಲಿ ಕೇವಲ ರೂಪ ಇರುತ್ತೆ, ಲಕ್ಷಣ ಇರಲ್ಲ, ಅಲ್ಲಿ ಆಸುರೀಣಾಂ ವರಾದೇಸ್ತು ವಪುರು ಮಾತ್ರಂ ಭವಿಷ್ಯತಿ ಅಂತ. ಅದರಿಂದ ವರಾದಿಗಳಿಂದ ರೂಪ ಇರುತ್ತೆ. ಇಂದ್ರಜಿತುವಿಗೆ ಹಾಗೇನಿರಲಿಲ್ಲ. ದುಶ್ಯಾಸನ, ಇಂದ್ರಜಿತುವೇ ದುಶ್ಯಾಸನ ಆದ, ಆಗ ಚಂದ ಇದ್ದ. ರಾಮನನ್ನು ನೋಡಿದ್ದರ ಪ್ರಭಾವ, ಲಕ್ಷ್ಮಣನನ್ನು ನೋಡಿದ್ದರ ಪ್ರಭಾವ. ಹೀಗಾಗಿ ತಸ್ಯ ಬಾಣೈ ಸುವಿಧ್ವಸ್ತಂ ಕವಚಂ ಕಾಂಚನಂ ಮಹತ್. ಕಪ್ಪು ಕರಿಯ ಅವನು, ಅವನಿಗೆ ಬಾಣಗಳು ಹೋಗಿ ಚುಚ್ಚಿ ಹೇಗೆ ಕಂಡ ಅಂದ್ರೆ ಪ್ರತ್ಯೂಷೆ ಭಾನುಮಾನಿವ, ಮುಂಜಾನೆಯ ಸೂರ್ಯನ ತರಹ ಕಣ್ಣಂತೆ ಕೆಂಪುಗಿದ್ದ. ಇವನು ಬಾಣದಿಂದ ಕೆಂಪಾಗಿದ್ದವನು. ಹಾಗೆ ಅವನು ಕೂಡ ಬಾಣಗಳನ್ನ ಎಸೆದ ಲಕ್ಷ್ಮಣನಿಗೆ. ವ್ಯಶೀರ್ಯತ ಮಹದ್ದಿವ್ಯಂ ಕವಚಂ ಲಕ್ಷ್ಮಣಸ್ಯ ಚ. ಯುದ್ಧದಲ್ಲಿ ಅತ್ಯಂತ ಸಹಜ, ಲಕ್ಷ್ಮಣನ ಕವಚವೂ ಸೀಳಿ ಹೋಯಿತು. ಅಭೀಕ್ಷ್ಣಂ ನಿಶ್ವಸಂತೌವೈ ಯುದ್ಧೇ ತಾಂ ತುಮುಲೌ ಯುಧಿ. ವೇಗವಾಗಿ ಏದುಸಿರು ಬಿಡುತ್ತಾ ಯುದ್ಧ ಮಾಡ್ತಾ ಇದ್ರು. ಇಬ್ಬರೂ ಬಾಣಗಳಿಂದ ಇಬ್ಬರ ಮೈಯನ್ನ ಚುಚ್ಚಿ ರಕ್ತವನ್ನ ತೆಗೆದುಕೊಂಡಿದ್ದಾರೆ. ಹೇಗೆ ಕಾಣಿಸ್ತಾ ಇತ್ತು? ನೀಲಯೋ ಕಾಲ ಮೇಘಯೋ. ಇಬ್ಬರು ಬಾಣ ಬಿಡೋದು, ಎರಡು ಕರಿಮೋಡಗಳು ಎದುರು ಬದುರು ನಿಂತು ಮಳೆ ಸುರಿಸುವಂತೆ ಕಾಣಿಸ್ತಾ ಇತ್ತು. ನಚತೌ ಯುದ್ಧ ವೈಮುಖ್ಯಂ ಕ್ಲಮಂ ಚಾಪ್ಯುಪ ಜಗ್ಮತು ತಯೋರಥ ಮಹಾನ್ ಕಾಲೋ ವ್ಯತೀಯಾದ್ಯುಧ್ಯಮಾನಯೋ. ಹೀಗೆ ಬಹಳ ಕಾಲ ಕಳೆಯಿತು ಅಂತಾರೆ. ಬಹಳ ಕಾಲ ಅಂದ್ರೆ ಎಷ್ಟು ಮುಂದೆ ಗೊತ್ತಾಗುತ್ತೆ. 3 ದಿವಸ ಕಳೆದೋಯ್ತು ಯುದ್ಧದಲ್ಲಿ ಅಂತ. 3 ದಿವಸ ನಿರಂತರವಾಗಿ ಯುದ್ಧ ಆಯಿತು. ತಯೋರಥ ಮಹಾನ್ ಕಾಲೋ ವ್ಯತೀಯಾದ್ಯುಧ್ಯಮಾನಯೋ ನಚತೌ ಯುದ್ಧ ವೈಮುಖ್ಯಂ ಶ್ರಮಂ ಚಾಪ್ಯುಪಜಗ್ಮತು. ಇಬ್ರಿಗೂ ಸುಸ್ತಾಗಲಿಲ್ಲ. ಕಡೆಗೆ ವಿಭೀಷಣ ಏನು ಮಾಡಿದ, ಅವನಿಗೆ ಒಂದು ಸ್ವಲ್ಪ ರೆಸ್ಟ್ ಕೊಡಬೇಕು ಅಂತ ಹೇಳಿ ವಿಭೀಷಣ ಲಕ್ಷ್ಮಣನ ಪಕ್ಕದಲ್ಲಿ ನಿಂತು ತಾನೂ ಯುದ್ಧ ಮಾಡಿದ ಅನ್ನುವಲ್ಲಿಗೆ ಯುದ್ಧಕಾಂಡೆ 88ತಮ ಸರ್ಗ, 88ನೆಯ ಸರ್ಗ ಮುಗಿತು. ಯುದ್ಧಮಾನೌ ತಥೋ ದೃಷ್ಟ್ವಾ ಪ್ರಸಕ್ತೌ ನರರಾಕ್ಷಸೌ. ಮತ್ತೆ ಹಾಗೆ ಯುದ್ಧ ಮುಂದುವರೆದಿದೆ. ವಿಭೀಷಣನ ಸಹಕಾರ ದೊರೆತಿದ್ರಿಂದ ಒಂದು ಸ್ವಲ್ಪ ರಿಲೀಫ್ ಸಿಕ್ಕಿತ್ತು ಅವನಿಗೆ. ಇಷ್ಟು ಹೊತ್ತಿಗೆ ಕಪಿಗಳು ಕೂಡ ನಿರಂತರವಾಗಿ ದಾಳಿ ಮಾಡ್ತಾ ವಿಭೀಷಣನ ಗಮನ ಆಚೆ ಈಚೆ ಹೋಗುವ ಹಾಗೆ ಮಾಡಿದ್ರು. ವಿಭೀಷಣ ಯುದ್ಧ ಮಾಡ್ತಾ ತನ್ನವರನ್ನು ನೋಡಬೇಕಾದ ಪರಿಸ್ಥಿತಿ ಬಂತು. ಯಾಕಂದ್ರೆ ಲಕ್ಷ್ಮಣನಿಗೆ ಆ ಟೆನ್ಷನ್ ಇರಲಿಲ್ಲ. ಯಾಕೆ ಅಂದ್ರೆ ಅದನ್ನ ನೋಡ್ಲಿಕ್ಕೆ ಹನುಮಂತ ಇದ್ದ. ಆ ಹನುಮಂತ ಪೂರ್ತಿ ಯುದ್ಧದ ಬೇರೆ ಜವಾಬ್ದಾರಿಯನ್ನು ಹೊಂದಿದ್ದಾನೆ. ಅದಕ್ಕೆ ಪಂಡಿತಾಚಾರ್ಯರು ಆಧ್ವರ್ಯವಂ ಯುದ್ಧಮಕ್ಕೆ ಪ್ರತಿಪ್ರಸ್ಥಾತ್ರ ಸುಮಿತ್ರ ತನಯೇನ ಸಾಕಂ ಅಂತ. ಅಧ್ವರಿಯು ಯಜ್ಞದ ಸಮಗ್ರ ಜವಾಬ್ದಾರಿಯನ್ನು ಹೊತ್ಕೊಂಡಿರ್ತಾನೆ. ಅವನಿಗೆ ಅಸಿಸ್ಟೆಂಟು ಪ್ರತಿಪ್ರಸ್ಥಾತೃ ಅಂತ ಯಜುರ್ವೇದದ ಪುರೋಹಿತರು ಇಬ್ರು. ಯಜುರ್ವೇದದ 4 ಜನ ಪುರೋಹಿತರಿದ್ದಾರೆ. ಅದರಲ್ಲಿ ಯಜುರ್ವೇದದಲ್ಲಿ ಪ್ರಧಾನನಾದ ಪುರೋಹಿತ ಯಾರು ಅಂದ್ರೆ ಅಧ್ವರ್ಯು. ಆ ಅಧ್ವರ್ಯುವಿಗೆ ಅಸಿಸ್ಟೆಂಟು ಪ್ರತಿಪ್ರಸ್ಥಾತೃ, ನೇಷ್ಟ ಪೋತ ಅಂತ ಇನ್ನಿಬ್ರು.
ಆ ಪ್ರತಿಪ್ರಸ್ಥಾತೃವಿನ ಸ್ಥಾನ ಲಕ್ಷ್ಮಣನದ್ದು. ಅಂದ್ರೆ ಅದ್ದರಿ ಎಲ್ಲ ಜವಾಬ್ದಾರಿ ಹೊತ್ಕೊಂಡ್ಬಿಟ್ಟಿದ್ದಾನೆ, ಇವನಿಗೆ ನಿರಾತಂಕ. ಅದನ್ನು ಧ್ವನಿಸಿದ್ದಾರೆ. ಇಲ್ಲಿ ಅದು ಆಗಾಗ ಅಭಿವ್ಯಕ್ತ ಆಗತ್ತೆ ವಾಲ್ಮೀಕಿ ರಾಮಾಯಣದಲ್ಲಿ. ಈ ರೀತಿ ನಿರಂತರವಾಗಿ ಯುದ್ಧ ಮಾಡ್ತಾ 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 ಅವ್ರು ಹೇಳಿದ್ರು, ನೋಡಿ ಪ್ರಹಸ್ತ ಸತ್ತಿದ್ದಾನೆ, ನಿಕುಂಭ ಸತ್ತಿದ್ದಾನೆ, ಕುಂಭಕರ್ಣ, ಕುಂಭ, ಧೂಮ್ರಾಕ್ಷ, ಜಂಬುಮಾಲಿ, ಮತ್ತೆ ತೀಕ್ಷ್ಣ ವೇಗ, ಅಶನಿಪ್ರಭಾ, ಸುಪ್ತಜ್ಞ, ಯಜ್ಞಕೋಪ, ವಜ್ರದಂಷ್ಟ್ರ, ಸಂಹ್ರಾದಿ, ವಿಕಟ, ಅರಿಜ್ಞ, ತಪನ, ಪ್ರಘಾತ, ಪ್ರಘತ, ಪ್ರಜಂಘ, ಜಂಘ, ಎಲ್ಲ ರಾಕ್ಷಸರು ಸಾಯ್ತಾ ಇದ್ದಾರೆ, ನಮ್ಮಲ್ಲಿ ಯಾರು ಕೂಡ ಸತ್ತಿಲ್ಲ, ಬೇಗ ಉತ್ಸಾಹದಿಂದ ಯುದ್ಧ ಮಾಡಿ ಅಂತ ಹೇಳಿ ಅಲ್ಲಿ ಯುದ್ಧರಂಗದಲ್ಲಿ ಮೋಟಿವೇಶನಲ್ ಸ್ಪೀಚ್ ಹನುಮಂತನದ್ದು ಮತ್ತೆ ವಿಭೀಷಣನದ್ದು ಕೂಡ. ನಮ್ಮಲ್ಲಿ ಯಾರು ಕೂಡ ಪ್ರಧಾನರಾದವರು ಸತ್ತಿಲ್ಲ, ಸತ್ತವರು ಬದುಕಿ ಬಂದಿದ್ದಾರೆ, ಅವರಲ್ಲಿ ಸತ್ತಿದ್ದಾರೆ, ಬದುಕಿ ಬರಲಿಲ್ಲ. ಹೀಗಾಗಿ ವೇಗದಲ್ಲಿ ತೊಡಗಿ ಅಂತಂದ್ರಂತೆ. ಸಸಂಪ್ರಹಾರಸ್ತು ಮೂಲಃ ಸಂಜಘ್ನೆ ಕಪಿ ರಕ್ಷತಾಂ ದೇವಾತುರಾಣಾಂ ಯುದ್ಧಾನಾಂ. ದೇವಾತುರರ ಯುದ್ಧದಂತೆ ಆಯಿತು. ಹೀಗಾಗಿ ರಾಕ್ಷಸರ ಆತ್ಮವಿಶ್ವಾಸ ಕುಗ್ಗುತ್ತಾ ಹೋಯಿತು, ಕಪಿಗಳ ಆತ್ಮವಿಶ್ವಾಸ ಹೆಚ್ಚುತ್ತಾ ಹೋಯಿತು. ಹೀಗೆ ನಿರಂತರವಾಗಿ ಯುದ್ಧ ಆಯಿತು. ಅರ್ಧಯ ಮಾತ ತಮರೇ ಸೌಮಿತ್ರಿ ಶೀಘ್ರ ಕೃತ್ತಮಃ. ಹಾಗೆ ಯುದ್ಧ ಮಾಡ್ತಾ ಮಾಡ್ತಾ ವೇಗವಾಗಿ ಅವನ ರಥವನ್ನ, ಕುದುರೆಯನ್ನ ಕೊಂದ. ತೇ ಹಯಾ ಮಥಿತಾ ಭಗ್ನಾ ವ್ಯಸವೋಧರಣೀಂ ಗತಾಃ. ಅವನ ಕುದುರೆಗಳು ನಾಶ ಆಯಿತು, ಅವನ ಸಾರಥಿ ಸತ್ತು ಹೋದ. ಸಹತಾಶ್ವಾದವಪ್ಲುತ್ಯ ರಾಜನ್ಮಥಿತ ಸಾರಥಿ ಶರವರ್ಷೇಣ ಸೌಮಿತ್ರಿಂ ಅಭ್ಯಧಾವತ ರಾವಣಿ. ಕಡೆಗೆ ಇಂದ್ರಜಿತುವು ಕೂಡ ನೆಲಕ್ಕೆ ಇಳಿದ. ಮೊದಲಾದ್ರೆ ನಿರಂತರವಾಗಿ ತಿರುಗ್ತಾ ಇದ್ದಾನೆ, ಅವನ ತಿರುಗುವಿಕೆಗೆ ಸರಿಯಾಗಿ ಇವನು ಯುದ್ಧ ಮಾಡಬೇಕು. ಈಗ ಹಾಗೆಲ್ಲ ರಥವನ್ನ ಬಿಟ್ಟ, ಕೆಳಗಡೆ ಇಳಿದ, ಯುದ್ಧ ಮಾಡಿದ. ಅನಿವಾರ್ಯ ಯುದ್ಧ ಮಾಡಬೇಕಾಯಿತು ಅನ್ನುವಲ್ಲಿಗೆ 89ನೆಯ ಸರ್ಗ ಮುಗಿದಿದೆ. ಸಹತಾಶ್ವೋ ಮಹಾತೇಜಾ ಭೂಮೌ ತಿಷ್ಠನ್ಮ ನಿಶಾಚರ ಇಂದ್ರಜಿತ್ ಪರಮಕ್ರುದ್ಧ ಸಂಪ್ರಜ್ವಾಲ ತೇಜತಾಂ. ಕುದುರೆ ಸತ್ತ ಮೇಲೆ ಅವನ ವೇಗವು ಕಡಿಮೆ ಆಯಿತು. ಯಾಕೆಂದ್ರೆ ಕುದುರೆಯ ವೇಗವೂ ಇರುತ್ತಲ್ಲ. ಈಗಿನ ತರಹ ಯುದ್ಧ ಆದ್ರೆ ಈ ಧಾರಾವಾಹಿಗಳಲ್ಲಿ ತೋರಿಸ್ತಾರಲ್ಲ, ಆಗಿನ ತರ ಯುದ್ಧ ಆದ್ರೆ ಕುದುರೆ ಯಾಕೆ ರಥದ ಮೇಲೆ ಯಾಕಿದ್ದ ಅನ್ನೋದೇ ದೊಡ್ಡ ಡೌಟ್. ಬಂದು ನಿಂತ್ಕೊಂಡ್ಬಿಟ್ಟಿರುತ್ತೆ ಒಂದ್ ಕಡೆ, ಏನ್ ಪ್ರಯೋಜನ? ಈ ಭಾಗ್ಯಕ್ಕೆ ರಥ ಯಾಕಬೇಕು? ಕಾಲ್ ಸೆಂಟರ್ ವಾಹನದ ತರಹ ಈ ರಥಿಕರನ್ನ ತಂದು ಮಧ್ಯಭಾಗದಲ್ಲಿ ನಿಲ್ಲಿಸ್ಬಿಟ್ಟು ಹೋಗಿ ಇನ್ನೊಬ್ಬರನ್ನ ಪಿಕಪ್ ಮಾಡ್ಕೊಂಡ್ ಬರ್ಬೋದಪ್ಪ. ಹಾಗಲ್ಲ, ಟ್ಯಾಂಕ್ ತರಹ ಬಳಕೆ ಆಗ್ತಾ ಇದ್ದಿದ್ದದು. ಇನ್ನೂ ಒಂದು ಹೆಜ್ಜೆಗೆ ಮುಂದೆ ಹೋಗಿ ಯುದ್ಧ ವಿಮಾನ ತರಹ ಬಳಕೆ ಆಗ್ತಾ ಇದ್ದದ್ದು. ತೌ ಧನ್ವಿನೌ ಜಿಘಾಂ ತಂತೌ ಅನ್ಯೋನ್ಯ ಮಿಷಿಭಿರ್ಭೃಚಂ ವಿಜಯೇನಾಭಿನಿಷ್ಕ್ರಾಂತೋ ವನೇ ಗಜವೃಚಾವಿವಾ. ನೇರವಾಗಿ ನೆಲದಲ್ಲಿ ಎದುರಾದರು, ಎರಡು ಬಲಿಷ್ಠವಾದ ಆನೆಗಳ ಹಾಗೆ. ಮತ್ತೆ ಅವನು ರಾವಣ, ಅವನಿಗೆ ಗೊತ್ತಾಯಿತು, ರಥವನ್ನು ಕಳುಹಿಸಿದ, ಮತ್ತೆ ರಥವನ್ನ ಏರಿದ. ಪಾತಯ ಮಾತ ಭುವನೌಘೈಹಿ ಶತಶೋತತ ಹಸ್ತ್ರಶಃ. ಮತ್ತೆ ಇವನು ಅದನ್ನು ಬೀಳಿಸಿದ, ಮತ್ತೆ ಅವನು ಏರಿದ. ಅಷ್ಟರಲ್ಲಿ ಬಹಳ ಜನ ಕಪಿಗಳನ್ನು ಹೊಡೆದ. ಸಂದರಚಯ ಮಾತತದ ರಾವಣಿಂ ರಘುನಂದನ ಅಸಂಭ್ರಾಂತೋ ಮಹಾತೇಜಾ ತದದ್ಭುತಮಿವಾಭವತ್. ಈ ತರಹದ ಒಂದು ಅದ್ಭುತವಾದ ಯುದ್ಧ ಅವರಿಬ್ಬರ ನಡುವೆ ಆಗ್ತಾ ಇತ್ತು. ಲಕ್ಷ್ಮಣ ಏನು ಮಾಡಿದ್ರು ಒಂದು ಅವಕಾಶ ಸಿಗ್ತಾ ಇಲ್ಲ ಲಕ್ಷ್ಮಣನನ್ನು ಕೊಲ್ಲಲಿಕ್ಕೆ. ಒಂದು ಅದ್ಭುತವಾದ ಕವಚ ಲಕ್ಷ್ಮಣನಲ್ಲಿದೆ ಅಂತ ಹೇಳಿ ಹಣೆಗೆ ಬಾಣ ಹೊಡೆದನಂತೆ. ತತಶೋಣಿತ ದಿಗ್ಧಾಂಗೌ, ಮೈಯೆಲ್ಲ ನೆತ್ತರು ಅವರಿಗೆ. ಪುಷ್ಪಿತಾ ವಿವಕಿಂಶುಕೌ, ಇಬ್ಬರು ಹೇಗೆ ಕಂಗೊಳಿಸಿದರು? ಹೂ ಬಿಟ್ಟ ಮುತ್ತಗದಂತೆ ಕಂಗೊಳಿಸಿದರು. ಮುತ್ತಗದ ಹೂವು ಕೆಂಪಗಿರುತ್ತೆ, ಆ ತರಹ ಆಯಿತು. ಆಗ ವಿಭೀಷಣನು ಕೂಡ ಸೇರಿಕೊಂಡ. ವಿಭೀಷಣನು ಕೂಡ ರಥದ ಮೇಲೆ, ಸಾರಥಿಯ ಮೇಲೆ ನಿರಂತರವಾಗಿ ದಾಳಿಗಳನ್ನು ಎಸಗಿದ.
ಕುಬೇರೇಣ ಸ್ವಯಂ ಸ್ವಪ್ನೆ ಯದ್ದತ್ತಮಮಿತಾತ್ಮನ ದುರ್ಜಯಂ ದುರ್ವಿಶಂಚ ಸೇಂದ್ರೈರಪಿ ದುರಾತದೈಹಿ. ಒಂದು ಹಂತದಲ್ಲಿ ಇಂದ್ರಜಿತ್ ನಿರಂತರವಾಗಿ ಬಾಣಗಳ ಮಳೆಗೆರಿತಾ ಇದ್ದ. ವಿಭೀಷಣನ ಮೇಲೂ ದಾಳಿ ನಡೆಸಿದ. ಆಗ ವಿಭೀಷಣನಿಗೆ ನೆನಪಾಯಿತು, ಕುಬೇರ ಕನಸಿನಲ್ಲಿ ಒಂದು ಅಸ್ತ್ರವನ್ನ ಕೊಟ್ಟಿದ್ದ, ಉಪದೇಶ ಮಾಡಿದ್ದ. ಆ ಅಸ್ತ್ರ ನೆನಪಿಸಿಕೊಂಡು ಈಗ ಎಸೆದ ಅಂತೆ. ಯಾರು? ವಿಭೀಷಣ. ಅಂದ್ರೆ ಕುಬೇರನಿಗೆ ಗೊತ್ತಿದೆ, ವಿಭೀಷಣ ಮಾತ್ರ ಭಿನ್ನನಾದವ, ಪಕ್ಷಾಂತರಕ್ಕೆ ಸಮಯ ಕಾಯ್ತಾ ಇದ್ದಾನಷ್ಟೇ ಅಂತ. ಬೇರೆ ಪಾರ್ಟಿಗೆ ಹೋಗ್ಲಿಕ್ಕೆ ಟೈಮ್ ಮಾತ್ರ ನೋಡ್ತಾ ಇದ್ದಾನೆ. ಆದರೆ ಧರ್ಮಿಷ್ಠ ಅಂತ ಅವನು ಗೊತ್ತಿದೆ. ದೇವತೆಗಳೆಲ್ಲ ಅದನ್ನು ತಿಳ್ಕೊಂಡಿದ್ದಾರೆ. ಅವನು ಇವನಿಗೆ ಗುರು ಸಮಾನ, ಅಣ್ಣ ಕೂಡ ಹೌದು. ಅದೇ ತಂದೆಯಲ್ಲಿ ಬೇರೆ ತಾಯಿಯಿಂದ ಹುಟ್ಟಿದವ ಅಣ್ಣ, ಗುರು ಕೂಡ ಹೌದು. ಯಾಕೆಂದ್ರೆ ಒಳಗಡೆ ಈ ತರಹದ್ದೊಂದು. ಅದಕ್ಕೆ ಮಧ್ವಾಚಾರ್ಯರು ಎಷ್ಟೆಲ್ಲ ಸೂಕ್ಷ್ಮ ಅವ್ರು ಹೇಳೋದು. ಸೇನಾಪತಿರ್ ಧನೇಶಸ್ಯ ಕಲ್ಪಮಾವೀತ್ ಸರಾಕ್ಷಸಾನ್ ಅಂತ. ಧನೇಶಸ್ಯ ಕುಬೇರನ ಸೇನಾಧಿಪತಿಯಾಗಿ ವಿಭೀಷಣ ಲಂಕೆಯನ್ನ ಪಾಲನೆ ಮಾಡಿದ ಅಂತ. ನಂತರ ಸೇನಾಧಿಪತಿಯಾಗಿ ಅಂದ್ರೆ ವಿಭೀಷಣನಿಗೆ ಕುಬೇರನ ಮೇಲೆ ಏನ್ ಗೌರವ ಇದೆ. ಕುಬೇರ ನಿಜವಾದ ರಾಜ ಲಂಕೆಗೆ. ಅವನೀಗ ಅಲಕೆಯಲ್ಲಿ ಇದ್ದಾನೆ, ನಾನು ಅವನ ಪ್ರತಿನಿಧಿಯಾಗಿ ಇದನ್ನ ಆಳ್ತಾ ಇದ್ದೇನೆ ಅಂತ. ಹಾಗೆ ಇಲ್ಲಿ ನೋಡಿ, ಇಲ್ಲಿ ಇದು ನಮಗೆ ಒಂದು ವಿಚಿತ್ರವಾದ ಸಂಗತಿ. ಹೀಗೆ ನಿರಂತರವಾದ ಯುದ್ಧ ಆಯಿತು, ಬೇರೆ ಬೇರೆ ಅಸ್ತ್ರಗಳು ಆಯಿತು. ಆ ಅಸ್ತ್ರಗಳೆಲ್ಲ ನಮಗೆ ಇವತ್ತು ಅಹಿರ್ಬುದ್ಧ ಸಂಹಿತೆಯಲ್ಲಿ ಸಿಗ್ತದೆ. ಆದರೆ ಅದರಿಂದ ಏನು ಪ್ರಯೋಜನ ಇಲ್ಲ. ಯಾಕೆಂದ್ರೆ ಕಲಿಯುಗದಲ್ಲಿ ಆ ಮಂತ್ರಗಳೆಲ್ಲ ಶಕ್ತಿ ಕಳ್ಕೊಂಡಿರ್ತಾವೆ. ಕಲಿಯುಗದಲ್ಲಿ ಶಕ್ತಿಯನ್ನು ಕಳೆದುಕೊಳ್ಳದ ಮಂತ್ರ ಅಹಿರ್ಬುದ್ಧ ಸಂಹಿತೆಯಲ್ಲಿದೆ. ಮಧ್ವಾಚಾರ್ಯರು ಹೇಳ್ತಾರೆ, ಕೆಲವೇ ಮಂತ್ರಗಳು ಕಲಿಯುಗದಲ್ಲಿ ಶಕ್ತಿಯನ್ನು ಉಳಿಸಿಕೊಂಡಿವೆ. ಪಾರತ್ರಿಕವಾದ ಪ್ರಯೋಜನ ಎಲ್ಲ ಮಂತ್ರಗಳಿಗೂ ಇದೆ. ವೇದದ ಯಾವ ಮಂತ್ರಗಳಿಗೂ ಇದೆ, ಎಲ್ಲ ಮಂತ್ರಗಳಿಗೂ ಇದೆ. ಕೃಷ್ಣ ಮಂತ್ರ, ವೇದವ್ಯಾಸ ಮಂತ್ರ, ಈ ತರಹದ ಕೆಲವು ಮಂತ್ರಗಳು ಮಾತ್ರ ಕಲಿಯುಗದಲ್ಲಿ ಶಕ್ತಿಯನ್ನು ಹೊಂದಿವೆ. ಅಂದ್ರೆ ಇಲ್ಲಿಯೂ ಅನುಭವಕ್ಕೆ ಬರುತ್ತೆ. ಉಳಿದ ಮಂತ್ರಗಳು ಏನಿದೆ ಅದು ನೀವು ಇವಾಗ ದತ್ತಾತ್ರೇಯ ಮತ್ತೆ ನಮಗೆ ಭಾಗವತದಲ್ಲಿ ಬೇಕಾದಷ್ಟು ಎಲ್ಲ ರೂಪಗಳ 5ನೇ ಸ್ಕಂದದಲ್ಲಿ ಎಲ್ಲ ರೂಪಗಳ ಮಂತ್ರವೂ ಇದೆ. ಅದು ನಿಮಗೆ ಪಾರತ್ರಿಕ ಪುಣ್ಯವನ್ನು ಕೊಡುತ್ತೆ ವಿನಃ ಐಹಿಕ ಪ್ರಯೋಜನವನ್ನು ಕೊಡೋದಿಲ್ಲ ಅಂತ ಹೇಳ್ತಾರೆ. ಅದರಿಂದಾಗಿ ಎಲ್ಲ ಮಂತ್ರಗಳನ್ನು ತಗೊಳ್ಬೇಡಿ. ನಿಮಗೆ ಐಹಿಕ ಪ್ರಯೋಜನ ಬೇಕಾ, ಇಷ್ಟು ಮಂತ್ರಗಳನ್ನು ತಗೊಳ್ಳಿ ಅಂತ ಆಚಾರ್ಯರು ಹೇಳ್ತಾರೆ. ಅದರಿಂದಾಗಿ ಎಲ್ಲ ಅಸ್ತ್ರಗಳಾಯಿತು, ಆ ಅಸ್ತ್ರಗಳಿಗೆ ಪ್ರತ್ಯಸ್ತ್ರಗಳು ಆಯಿತು. ಯಾವಾಗ ವಿಭೀಷಣನ ಕೈ ಮೇಲಾಯಿತು ಅವಾಗ ಲಕ್ಷ್ಮಣನ ಕೈಯು ಮೇಲಾಯಿತು. ಯಾವಾಗ ಲಕ್ಷ್ಮಣನ ಕೈ ಮೇಲಾಯಿತು, ಲಕ್ಷ್ಮೀವಾನ್ ಲಕ್ಷ್ಮಣೋ ವಾಕ್ಯಂ ಅರ್ಥ ಸಾಧಕಮಾತ್ಮನಃ ಧರ್ಮಾತ್ಮ ಸತ್ಯಸಂಧಶ್ಚ ರಾಮೋ ದಾಚರತಿರ್ಯದಿ ಪೌರುಚೇ ಚ ಅಪ್ರತಿದ್ವಂದ್ವ ತದೈನಂ ಜಹಿರಾವಣಿಂ. ಧರ್ಮಾತ್ಮ ಸತ್ಯಸಂಧಶ್ಚ, ರಾಮ ಧರ್ಮಾತ್ಮನೇ ಆಗಿದ್ರೆ, ರಾಮ ಸತ್ಯ ಪ್ರತಿಜ್ಞನೇ ಆಗಿದ್ರೆ, ರಾಮ ಅಪ್ರತಿಮ ಪರಾಕ್ರಮಿಯೇ ಆಗಿದ್ರೆ, ಓ ಐಂದ್ರಾಸ್ತ್ರವೇ ನೀನು ಇಂದ್ರಜಿತುವನ್ನ ಕೊಲ್ಲು ಅಂತ ಹೇಳಿದ. ಐಂದ್ರಾಸ್ತ್ರೇಣ ತಮಾಯುಜ್ಯ ಲಕ್ಷ್ಮಣ ಪರವೀರ. ಐಂದ್ರಾಸ್ತ್ರವನ್ನೆಸೆದ. ಆಗ ತಚ್ಚಿರ ಸಶಿರಸ್ತ್ರಾಣಂ ಶ್ರೀಮಜ್ವಲಿತ ಕುಂಡಲಂ. ಒಳ್ಳೆಯ ಹೆಲ್ಮೆಟ್ಟಿನಿಂದ ಕೂಡಿರುವ, ಇದೇನು ಹೆಲ್ಮೆಟ್ ಏನಾಗಲಿಲ್ಲ ಬಿಡಿ, ಆ ಶಿರಸ್ತ್ರಾಣ ಕೆಳಗಡೆ ಬಿತ್ತು, ಇವನ ಆತ್ಮ ಮಾತ್ರ ನರಕಕ್ಕೆ ಹೋಗಿದ್ದು ಹೇಳಿದ್ದು. ಅದಕ್ಕಾಗಿ ನಿಜವಾದ ಹೆಲ್ಮೆಟ್ ಅಲ್ಲ ಅದು. ನೋಡಿ, ಭಾರತದ ಸರ್ಕಾರ ಇವತ್ತಿನ ಸರ್ಕಾರಗಳು ಹೆಲ್ಮೆಟ್ ಅಂತ ಶಿರಸ್ತ್ರಾಣಕ್ಕೆ, ಶಿರಸ್ತ್ರಾಣ
ತಲೆಯನ್ನು ರಕ್ಷಣೆ ಮಾಡಲ್ಲ, ನರಕದಲ್ಲಿ ನಿಮ್ಮ ಜೊತೆಗಿರುತ್ತೆ ಅಂತ. ಯಾವ ನರಕ ಅಂತಂದ್ರೆ ನೆನಪಲ್ಲಿ ತಗೊಂಡೋಗ್ಬೇಕು ಆ ಹಾಸ್ಪಿಟಲ್ಗೆ, ಅಲ್ಲೂ ಜೊತೆಗಿರಲ್ಲ, ಇದು ಇಲ್ಲೇ ಬಿದ್ದಿರುತ್ತದು. ಇರ್ಲಿ, ಒಂದು ತಮಾಷೆ. ತಚ್ಚಿರಸ್ತ್ರಾಣಂ ಶ್ರೀಮಜ್ವಲಿತ ಕುಂಡಲಂ ಪ್ರಮಥ್ಯ ಇಂದ್ರಜಿತ ಕಾಯಾತ್ ಪಾತಯಾಮಾಸ ಭೂತಳೇ. ಐಂದ್ರಾಸ್ತ್ರ ವೇಗವಾಗಿ ನುಗ್ಗಿ ಅವನ ತಲೆಯನ್ನು ಕತ್ತರಿಸಿ ಹಾಕಿತು. ತದ್ರಾಕ್ಷಸ ತನೂದಸ್ಯ ಭಿನ್ನ ಸ್ಕಂಧಂ ಚಿರೋಮಹತ್ ತಪನೀಯ ನಿಭಂ ಭೂಮೌ ದದೃಶೇ ರುಧಿರೋಕ್ಷಿತಂ. ಆ ರೀತಿ ಕೇವಲ ಮುಂಡ ಮತ್ತೆ ಕೇವಲ ರುಂಡ ಎರಡು ಪ್ರತ್ಯೇಕವಾಗಿ ಬಿದ್ದದ್ದನ್ನ ಎಲ್ಲ ರಾಕ್ಷಸರು ಕಂಡರು. ದೇವತೆಗಳೆಲ್ಲ ಸಂತೋಷಪಟ್ಟರು. ಹೃಷ್ಯಂತೆ ನಿಹತೆ ತಸ್ಮಿನ್ ದೇವಾ ವೃತ್ರವಧೇ ಯಥಾ. ವೃತ್ರವಧೆ ಆದಾಗ ದೇವತೆಗಳು ಹೇಗೆ ಖುಷಿ ಪಟ್ಟಿದ್ರೋ ಹಾಗೆ ಇಲ್ಲಿಯೂ ಖುಷಿ ಪಟ್ಟರು. ಅವರು ಓಡಿದರು. ದುದ್ರುವುರ್ಬಹುಧಾ ಭೀತಾ ರಾಕ್ಷಸ ಶತಶೋಧಿತಃ ತ್ಯಕ್ತ್ವಾ ಪ್ರಹರಣಾಂತರವಾನ್ ಸರ್ವೇ ಪಟ್ಟಿಶಾಸಿ ಪರಶ್ವಧಾನ್. ಕೆಲವರು ಸಮುದ್ರದಲ್ಲಿ ಬಿದ್ದರಂತೆ, ಕೆಲವರು ಲಂಕೆ ಒಳಗಡೆ ಹೊಕ್ಕಿಕೊಂಡ್ರಂತೆ, ಕೆಲವರು ಪರ್ವತದಲ್ಲಿ ಅಡಗಿಕೊಂಡ್ರು. ಹಾಗೆ ಒಬ್ಬ ಅಡಗಿಕೊಂಡಿದ್ದ ಬಕ. ಸೀದಾ ಬಂದು ರಾಮನ ಬಾಣದಿಂದ ಹೆದರಿ, ರಾವಣನ ಮಾವ ಅವನು, ಆ ಬಕಾಸುರ ಬಂದು ಇಲ್ಲಿ ಅಡ್ಕೊಂಡ್ಬಿಟ್ಟಿದ್ದ. ರಘುವರೋರು ಶರಾತಿ ಭೀತಂ ಅಂತ ಹೇಳ್ತಾರೆ. ಅಲ್ಲಿ ಉಂಟು, ಬೇರೆ ಬೇರೆ ಪುರಾಣಗಳಲ್ಲಿ ಇದ್ರದ್ದು ಉಲ್ಲೇಖ ಉಂಟು. ಅವನು ಆ ಬಕಾಸುರನನ್ನು ಭೀಮಸೇನ ಕೊಂದದ್ದು. ಹತಮಿಂದ್ರಜಿತಂ ದೃಷ್ಟ. ಹಾಗೆ ಬಹಳ ಜನ ಓಡಿ ಹೋದ್ರು ಅಂತ ಉಂಟು ಇಲ್ಲಿ. ಅವರು ಓಡಿದರು. ಪ್ರಶಾಂತ ಪೀಡಾ ಬಹುಲಃ ವಿನಷ್ಟಾರಿ ಪ್ರಹರಿತವಾನ್ ಬಭೂವ ಲೋಕಪತಿತೆ ರಾಕ್ಷಸೇಂದ್ರ ಸುತೆ ತದಾ. ಎಲ್ಲ ಅವರ ಹಾ ಹಾ ಅಂತನ್ನುವ ಸದ್ದು ಎಲ್ಲ ಕಡೆ ಕೇಳಿಸಿತು. ವಿಭೀಷಣ, ಹನುಮಂತ, ಜಾಂಬವಂತ ಮೊದಲಾದವರೆಲ್ಲ ವಿಜಯೇನ ಅಭಿನಂದಂತಹ ತುಷ್ಟುವುಶ್ಚಾಪಿ ಲಕ್ಷ್ಮಣಂ. ಲಕ್ಷ್ಮಣನಿಗೆ ಅಭಿನಂದನೆ ಮಾಡಿದರು. ಲಕ್ಷ್ಮಣನು ಅವರೆಲ್ಲರ ಜೊತೆಗೂಡಿ ಲಬ್ಧ ಲಕ್ಷಾ ಲಕ್ಷ್ಮಣೋಜಯತೀತ್ಯೇವ ವಾಕ್ಯಂ ವಿಶ್ರಾವಯನಸ್ತದಾ. ಲಕ್ಷ್ಮಣ ಜಯತಿ, ಉತ್ಕೃಷ್ಟನಾಗಿದ್ದಾನೆ ಅಂತ ಹೇಳಿದರು. ಅಂತಹ ಲಕ್ಷ್ಮಣ ಎಲ್ಲರ ಜೊತೆಗೆ ವಿಜಯದ ಸಂಭ್ರಮವನ್ನು ಆಚರಿಸಿದ ಅನ್ನುವಲ್ಲಿಗೆ 90ನೆಯ ಸರ್ಗ ಮುಗಿದಿದೆ. ಇದಾದ ಮೇಲೆ ಅವನು ರಾಮನ ಬಳಿಗೆ ಬರ್ತಾನೆ. ರಾಮ ಏನು ಹೇಳ್ತಾನೆ ಅನ್ನೋದನ್ನು ನಾವು ಮುಂದಿನ ಶನಿವಾರ ಭಾನುವಾರಗಳಲ್ಲಿ ನೋಡ್ತೇವೆ. ಇಲ್ಲಿಗೆ 90 ಸರ್ಗ ಮುಗಿದಿದೆ. ಈ ತರಹದ ರಾಮಾಯಣದ ಚಿಂತನೆಯನ್ನು ದೇವರಲ್ಲಿ ಅರ್ಪಿಸೋಣ. ಕೃಷ್ಣಾರ್ಪಣಮಸ್ತು.